ಜನರಲ್ ಆಗಿ ಇವತ್ತಿಗೂ ನಮ್ಮ ಮನೆಯಲ್ಲಿ ಸರ್ದಿ ಕೆಮ್ಮು ಇಂಥವೇನಾರು ಬಂದ್ರೆ ನಾವು ಯಾರು ಹಾಸ್ಪಿಟಲ್ಗೆ ತೋರಿಸೋದು, ಮನೆಗಿಂದ ಯಾರು ಕೊಟ್ಟು ಕಷಾಯ ಗಿಷಾಯ ಕೊಡದೆ ಮೇಂಟೈನ್ ಮಾಡ್ತೀವಿ. ಅವರ ಔಷಧಿ ಕೊಡೋದು ಅದು ಕೊಡ್ತಾರ, ಜಾಂಡೀಸಿಗೆ ಕೊಡ್ತಾರ. ನಂಬಿಕೆ ಇರ್ಬೇಕ್ರಿ, ತೊಗೊಂಡ್ರೆ ಅದ್ರ ನಂಬಿಕೆ ಬೇಕ್ರಿ ಅಷ್ಟೇ. ಸರ್ ನಮಸ್ಕಾರ ರೀ. ನಮಸ್ತೆ. ಓಕೆ, ಏನು ಸರ್ ತಮ್ಮ ಹೆಸರು? ಪವನ್ ಅಂತ. ಪವನ್, ತಾವು ಏನು ಮಾಡ್ತೀರಿ? ನಾನು ಡಬಲ್ ಡಿಗ್ರಿ ಗ್ರಾಜುಯೇಷನ್ ಆಗಿ ಓನ್ ಇನ್ಸ್ಟಿಟ್ಯೂಟ್ ರನ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಡಕೆ ಒಳಗೆ? ಇಲ್ಲ, ನನ್ನ ಸೈಡಮ್ ತಾಲೂಕು ಹಂದರಕಿ. ಓಕೆ ಓಕೆ, ಹಾಂ ಹಾಂ. ಏನು ಇನ್ಸ್ಟಿಟ್ಯೂಟ್ ಅಂದರೆ ಸ್ಕೂಲಾ ಅಥವಾ ಹೇಗೆ ಸರ್? ಸ್ಕೂಲ್. ಓಕೆ, ಯಾವ ಸ್ಟ್ಯಾಂಡರ್ಡಿಂದ ಇದೆ ಸರ್? 1 to 7. 1 to 7 ಹೈಯರ್ ಪ್ರೈಮರಿ. ಹಾಂ ಹಾಂ ಹಾಂ. ಏನು ಸರ್ ನಿಮ್ಮ ಸ್ಕೂಲ್ ಹೆಸರು? ಶಿವಮ್ ಹೈಯರ್ ಪ್ರೈಮರಿ ಸ್ಕೂಲ್. ಶಿವಮ್ ಹೈಯರ್ ಪ್ರೈಮರಿ, ಕನ್ನಡ ಮೀಡಿಯಮ್? ಶಿವಮ್ ಹಿರಿಯ ಪ್ರಾಥಮಿಕ ಶಾಲೆ. ಓಕೆ ಓಕೆ, ಸರಿ ಸರ್. ಸ್ಪೆಸಿಫಿಕ್ ಕನ್ನಡ ಮಾಧ್ಯಮ. ನಿಮ್ಗೆ ಅಮ್ಮರ ಹೆಂಗೆ ಪರಿಚಯ? ಅಮ್ಮರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಆ್ಯಕ್ಚುಲಿ ಅಮ್ಮ ಅವರು ನಮಗೆ ರಿಲೇಷನ್ ಆಗಬೇಕು. ಹಾಂ, ಅವರ ಒಂದು ಹಿರಿಯ ಪದ್ಧತಿನಲ್ಲಿ ಅವ್ರು ಏನು ಮಾಡ್ಕೊಂಬಂದಿದ್ದಾರೆ, ಅವರ ಕಾರ್ಯ, ಅವರ ಕೆಲಸ, ಅವ್ರದ್ದೇನು ಗೈಡೆನ್ಸ್ ಕೊಡ್ತಾರೆ ಮತ್ತೊಬ್ಬರಿಗೆ, ಮತ್ತು ಹೈ ನಾಲೆಜ್ಡ್ ಆಗಿದ್ದಾರೆ. ಸೊ ಅವರು ಈಗೇನು ವನಸಿರಿ ಪದ್ಧತಿಗಳನ್ನು ಹಿಡ್ಕೊಂಡು ಏನು ಆಯುರ್ವೇದಿಕ ಪ್ರಾಚೀನ ಪದ್ಧತಿಯನ್ನು ಉಳಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಇಂಥವ್ರು ಸಿಗೋದು ಈ ಹಳ್ಳಿ ಭಾಗದಲ್ಲಿ ಕಡಿಮೆ ಪ್ರಮಾಣ. ನಾವೆಲ್ಲ ಈಗ ಹಾಸ್ಪಿಟಲೈಸಸ್ ಸಿಟಿಲೈಸಸ್ ಹೋಗೋದ್ರಿಂದ ಅಲ್ಲಿ ನಮಗೆ ಔಷಧಿ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಈ ವನಸಿರಿ ಔಷಧಗಳನ್ನ ತಗೊಳ್ಳೋದ್ರಿಂದ ಯಾವುದೇ ರೀತಿಯ ನಿರ್ಭಯವಾಗಿ ತಗೊಳ್ಬಹುದು, ಯಾವುದೇ ಕಾಯಿಲೆಗೆ ಬೇಕಾದ್ರೂ. ಅದರಿಂದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಮನುಷ್ಯನ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನ, ಇಮ್ಯುನಿಟಿ ಪವರ್ ಅನ್ನ ಬೂಸ್ಟ್ ಮಾಡಿ ಅವುಗಳನ್ನ ಬಂದಿರತಕ್ಕಂಥ ರೋಗ ರುಜಿನಗಳನ್ನ ನಿರ್ಮೂಲನೆ ಮಾಡಲಿಕ್ಕೆ ಪ್ರಾಚೀನ ಪರಂಪರೆ ಕಾಲದಿಂದಲೂ ಇದು ಬೆಳ್ಕೊಂಡ್ ಬಂದಿದೆ. ಪತಂಜಲಿ ಕಾಲಗಳಿಂದಲೂ ಇದು ಬೆಳ್ಕೊಂಡ್ ಬಂದಿದೆ. ಹಾಗಾಗಿ ಅವರು ಹಿರಿಯರು ಅವರಿಗೆ ತೋರಿಸಿಕೊಟ್ಟಂತ ಬಳವಳಿಯಾಗಿ ಬಂದಂತ ವಿದ್ಯೆಯನ್ನ ಇವರು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದಾರೆ. ಇವ್ರ ಜನರೇಷನ್ ಇಂದ ನೆಕ್ಸ್ಟ್ ಜನರೇಷನ್ಗೂ ಅದು ಪೀಳಿಗೆ ಆಗಿ ಹೋಗ್ಬೇಕು ಅನ್ನೋದು ಒಂದು ನಮ್ಮ ಒಂದು ಆಸೆ ಕೂಡ. ಓಕೆ, ಇಡೀ ಗ್ರಾಮಕ್ಕೆ ಪ್ರಥಮವಾಗಿ ಅಂಗನವಾಡಿ ಶಾಲೆಯನ್ನು ತರದಂತವ್ರ ಮನೆಯಲ್ಲೇ. ಹೌದು. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅವರ ಕಲಿಕೆ, ಸಾಧನೆ, ಅವ್ರದ್ದು ಇನ್ನೊಬ್ಬರಿಗೆ ಕಲಿಸ್ಬೇಕು ಅನ್ನೋ ಅಭಿಲಾಷೆ, ನಾನು ಕಲಿತು ಪರವಾಗಿಲ್ಲ ಹಳ್ಳಿ ಮಕ್ಕಳನ್ನ ಬೆಳಕಿಗೆ ತರಬೇಕು ಅನ್ನೋ ಒಂದು ಆತ್ಮಸ್ಥೈರ್ಯ ಏನ್ ಮಾಡಿದಾರಲ್ಲ, ಅದು ತುಂಬಾ ಅದು ತುಂಬಾ ಒಂದು ಮೇಲ್ಮಟ್ಟಕ್ಕೆ ಹೋಗುವಂತ ಗುಣ ಇರುವಂತವ್ರು. ಸೊ ಇವರ ಮಗಳು ಸಹಿತ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅನ್ನು ತೆಗೆದು ಅವರು ಕೂಡ ಒಂದು ವಿದ್ಯಾದಾನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಈ ಕುಲಕರ್ಣಿ ಫ್ಯಾಮಿಲಿನಲ್ಲಿ ಒಂದು ಎಜುಕೇಶನ್ ಕೊಡಬೇಕು ಅಂತ ಸಂಕಲ್ಪ ಮಾಡಿ ಇವರ ಬಳವಳಿಗೆ ಬೆಳೆಸ್ಕೊಂಡ್ಬಂದು ಅವ್ರ ಮಕ್ಕಳಿಗೂ ದಾನ ಮಾಡಿಕೊಟ್ಟು ಅವ್ರ ಮಕ್ಕಳಿಂದಾನು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ರನ್ ಆಗ್ತಿದೆ ಅಂದ್ರೆ ನೋಡ್ಲಿಕ್ಕೆ ಎಷ್ಟು ಖುಷಿಯಾಗಿರುತ್ತೆ. ಇವರ ಆಶ್ರಯದಲ್ಲಿ ಇನ್ನೂ ಅನೇಕ ಮಕ್ಕಳು ಆ ವಿದ್ಯಾಭ್ಯಾಸವನ್ನ ಪಡ್ಕೊಂಡು ಇದೇ ರೀತಿಯಾಗಿ ಮುಂದೋಗ್ಬೇಕು ಅನ್ನೋದು ಒಂದು ಆಸೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸರ್. ಭಾಳ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಓಕೆ, ಇದರಲ್ಲಿ ಉಪ್ಪಿನಕಾಯಿ ಹಾಕ್ತೀವ್ರಿ ಸರ್ ನಾವು. ಈಗ ಮಾವಿನಕಾಯಿ, ಹುಣಸೆಕಾಯಿ, ಉಪ್ಪಿನಕಾಯಿ ಹಾಕ್ತಾರಲ್ರಿ, ಹೌದ್ರಿ, ಅದನ್ನೆಲ್ಲ ಇದರಲ್ಲಿ ಹಾಕಿಡ್ತಿದ್ದೇವ್ ನೋಡ್ರಿ. ಓಹೋ, ಹಾಗಂದ್ರ ಮನೆಯಲ್ಲಿ ಬಹಳ ಜನ ಇದ್ದೇವ್ರಿ ಸರ್. ಹಿಂಗಾಗಿ ಎಲ್ಲ ಕಲ್ಲಿನ ನೋಡ್ರಿ. ಆ ಸಲ ಒಬ್ರು ಸರ್ ಬಂದಿದ್ರು, ಅವ್ರು ನೋಡಿ ಹೋದ್ರು. ಓಹೋ, ಏನು ಕಲ್ಲಿಂದು ಎತ್ತ ತಿಂತಾಡ್ರಿ. ಓ, ಪೂರ್ತಿ ಕಲ್ಲಿಂದ್ರಿ ಅಮ್ಮ ಇದು? ಇದು ನೀವು ಹೇಳಿ ಮಾಡಿಸಿದ್ದು ಅಥವಾ ಅವಾಗಿನ ಕಾಲದಾಗ ಸಿಗ್ತಿದ್ರಿ ಅಮ್ಮ? ಈಗ ಅವ್ರಕ್ಕಿಂತ ಮುಂಚಿತವಾಗಿದ್ರಿ ಸರ್. ಓಹೋ, ಏನಿಲ್ಲ ಅಂದ್ರೆ 100 ವರ್ಷದ ಅವೇನ್ರಿ ಸರ್. 100 ವರ್ಷ? 100 ವರ್ಷದ ಸರ್. ಇವತ್ತೆಲ್ಲ ನಿನ್ನಿಂದಲ್ರಿ ಇದು. 100 ವರ್ಷದ ಅವ್ರಿ ಸರ್. ಅವ್ರು ಕೇಳಿದ್ರು ಮಾಡ್ತೀರಿ ಏನ್ರಿ ಅಂತ. ನಮ್ಮ ಹಿರಿಯರು ಮಾಡಿದ್ದು ನಮ್ಮ ನೆನಪಿಗಾಗಿ. ಯಾರಾದ್ರೂ ಬಂದ್ರೆ ಎಲ್ಲ ಕಡೆ ನೆನಪಿಗಾಗಿ ಸಿಗ್ತಾ ಇಲ್ರಿ. ಈ ಕಲ್ಲು ಒಳ ಸಹಿತ ಎಲ್ಲಿ ಸಿಗ್ತಾ ಇಲ್ರಿ. ಆದ್ರೆ ನಾವ್ ಇವತ್ತಿಗೆ ಏನೇ ಪೌಡ್ರ್ ಕುಟ್ಬೇಕಾದ್ರೂ ನಾವು ಒಳ್ಳಲ್ಲೇ ಕೊಡ್ತೀನಿ ಸರ್. ಮಿಕ್ಸಿಗೆ ಹಾಕಲ್ಲ ಸರ್. ಮಿಕ್ಸಿ ಮಾಡ್ತೇನೆ ಉಪಯೋಗಿಸಿ. ಜಾಸ್ತಿ ಇತ್ತಂದ್ರೆ ಮಿಕ್ಸಿ, ಅಲ್ಪ ಸ್ವಲ್ಪ ಡೈಲಿ ಏನ್ ಚಟ್ನಿ ಗಿಟ್ನಿ ಮಾಡ್ಬೇಕಾದ್ರೆ ಒಳ್ಳಲ್ಲೇ ಮಾಡ್ತೀನಿ. ಈಗ ರೊಟ್ಟಿ ಮಾಡ್ಬೇಕು, ಏನ್ ಮಾಡ್ಬೇಕಾದ್ರೆ ನಾವು ಒಲೆ ಮೇಲೆ ಮಾಡ್ತೀನಿ ಸರ್. ಈಗ ಬಳಸ್ತಾ ಇಲ್ಲನ್ರಿ ಅಮ್ಮ ಇದನ್ನ? ಅಂದ್ರೆ ಜಾಸ್ತಿ ಇದ್ದಾಗ ಹಾಕ್ತಿವ್ರಿ. ಹಾಗಂದ್ರೆ ಮನೆಯಲ್ಲಿ ಒಂದು 50 ಜನ ಇದ್ದೇವ್ರಿ ಸರ್ ನಾವೆಲ್ಲರೂ. ಕೂಡು ಕುಟುಂಬ ಐತ್ರಿ. ಆ ಟೈಮ್ನಲ್ಲಿ ಜಾಸ್ತಿ ಬೇಕಾಗ್ತಿತ್ತಂತ. ಎಷ್ಟು ಜನ ಇದ್ರಿ ಅಮ್ಮ ಕೂಡು ಕುಟುಂಬ ಅಂದ್ರೆ? ನೋಡ್ರಿ ನಾವು 5 ಜನ. ನಮ್ಮ ಮನೆಯವರು 4ನೇದವ್ರು. ಒಟ್ಟು 5 ಜನ ರೀ. 5 ಜನ ಒಬ್ಬ ಮಾತ್ರ ಎಜುಕೇಶನ್ ಮಾಡಿ ಅವನು ಗುಲ್ಬರ್ಗ MB ಸ್ಕೂಲ್ ನಲ್ಲಿ ಕ್ಲರ್ಕ್ ಅಂತಿದ್ರು. ನಮ್ಮ ಅವ್ರೊಬ್ರೇ ಗುಲ್ಬರ್ಗಕ್ಕೆ ಇರ್ತಿದ್ರು. ಎಲ್ಲಾರು ಇಲ್ಲೇ, ಅವ್ರ ಮಕ್ಕಳು, ನಮ್ಮ ಮಕ್ಕಳು ಎಲ್ಲಾರು ಇಲ್ಲೇ ಇರೋವ್ರಿ ಸರ್. ಹಂಗಾಗಿ ಎಲ್ಲ ಇದೇ ಮನೆ ರೀ? ಇದೇ ಮನೆ ರೀ. ಆ ಕಡೆ ಅದು ಸರ್, ಅದು ನಮ್ಮ ಅದು ಓಪನ್ ಐತ್ರಿ? ಓಪನ್ ತೋರ್ಸ್ರಿ ಮರ. ನಿಮ್ ಈ ವಾಟರ್ ಭಾಳ ಅದ್ಭುತ ಐತಲ್ರಿ ಮರ. ಆದ್ರೆ ಸರ್ ಈ ಬಾವಿನೂ ಭಾಳ ವಿಶೇಷ ಐತಂತೆ. ನೋಡಿ ಸರ್. ವರ್ಷ ಅದು ಹೆಗ್ಗಣ ಅಂತೀವಲ್ರಿ ಸರ್. ಹೌದ್ರಿ. ಪ್ರತಿ ವರ್ಷ ಮನಿ ತೋಡಿ ಹಾಕ್ತಾ ಐತ್ರಿ. ಆ ಉದ್ದೇಶಕ್ಕಾಗಿ ವರ್ಷ 50-60 ಸಾವಿರ ಇದಕ್ಕೆ ದುಡ್ಡು ಹಾಕೋದಾಯ್ತು. ಬೇಡ ಬಿಡ್ರಿ ಅಂತ ಹೇಳಿ ಬಿಟ್ಟು ಮನೆಯವ್ರು ಇನ್ನ ಇದ್ದಿರ್ರಿ ಅವರು. ಆ ಟೈಮ್ನಲ್ಲಿ ಆ ಕಡೆ ಸಾಕು ನಮ್ಗೆ 2 ರೂಮ್ ಕಟ್ಕೊಂಡು ಆ ಕಡೆ ಇರೋ ಅಂತ ಬಿಟ್ಟೇವ್ರಿ. ಈಗ ಏನಾಗ್ಬಿಟ್ಟು
ಅಲ್ಲಿದ್ದೇವ್ರಿ ಸರ್. ಹಾಂ 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 ಮನೆ ನಮ್ದೇ ರೀ ಸರ್. ಸರಿ ಸರಿ ಸರಿ. ಓ ಇದು ಯಾರ ನೆಂಟ್ರಿಗೆ ಗಿಂಟ್ರು ಬಂದ್ರೆ ಉಪಯೋಗಿಸ್ಕೊತೀರಿ. ಹ್ಞೂ ಹ್ಞೂ ಹ್ಞೂ. ಅಮ್ಮ ನನಗೆ ಇಲ್ಲಿ ವಿಶೇಷ ಅನಿಸಿದ್ದು ಐತೇನಿ ಲೈಟ್ ಐತೆ ಇರಲಿ ಇರಲಿ ಸಾಕು ಬಿಡ್ರಿ. ನಮ್ಮ ಲ್ಯಾಟ್ರಿನ್ ಕೂಡ ಆ ಕಡೆ ಅವ್ರಿ. ಹಾಂ 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 ಕಟ್ಸಿವಿ ಓಕೆ. ನೋಡ್ರಿ ಹೆಂಗ್ ತೋಡಿ ಹಾಕ್ಬಿಟ್ಟು ಓ ಎಲ್ಲ ಹೆಗ್ಣದ ಮಹಿಮೆ ಇದು. ಈ ಒಂದು ಕಾರಣಕ್ಕೆ ಬಿಟ್ಟೇವ್ರಿ ಸರ್. ಅಯ್ಯೋ ರಾಮ. ಹ್ಞೂ ಹ್ಞೂ ಈ ಒಂದು ಉದ್ದೇಶಕ್ಕಾಗಿ ಬಿಟ್ಟು ಹ್ಞೂ 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 ಆ ಕಡೆ ಕಟ್ಸಿದೇರಿ ಸರ್. ಹ್ಞೂ 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 ಆಮೇಲೆ ಇನ್ನು ಬೇರೆ ಕಟ್ಟಬೇಕು, ಬೇಕಾದಷ್ಟು ಜಾಗ ಇದೆ ರೀ. ಹ್ಞೂ ಹ್ಞೂ ಇನ್ನೇನು ಯಾವ ರೆಂಟಿಗೆ ಬರಲ್ಲ ಏನ್ ಬರಲ್ಲ. ಹೌದು ಹೌದು ನಾವು ಕಟ್ಟಿ ಏನ್ ಮಾಡ್ಬೇಕ್ರಿ. ಕರೆಕ್ಟ್. ಅಮ್ಮ ನನಗೆ ಭಾಳ ವಿಶೇಷ ಅನಿಸಿದ್ದು ಈ ಮನೆ ಮೇಲೆ ಮಾಳ್ಗಿ ಮೇಲೆ ಕಲ್ಲು ಇಡ್ತಾರಲ್ರಿ ಅಮ್ಮ, ಇದ್ರ ಬಗ್ಗೆ ಏನಾರ ಗೊತ್ತೈತೇನ್ರಿ ನಿಮಗೆ? ಕಲ್ಲು ಅಂದ್ರೆ ಕಲ್ಲಿದ್ದು ಮನೆ ತಂಪಿರುತ್ತೆ ಸರ್. ತಂಪಿರುತ್ತೆ. ತಂಪಿರುತ್ತೆ. ನೀವು ನೋಡ್ರಿ ಬೇಕಾದ್ರೆ ಹಾಂ ಸಟ್ ಹಾಕಿದ್ದಿರ್ಬೋದು, ಇಲ್ಲ RCC ಮನೆ, ಅದಷ್ಟು ಉಷ್ಣಾಂಶ ಈ ಮನೆಗಿರಲ್ರಿ ಸರ್. ಹಾಂ 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 ಈ ಮನೆ ತಂಪಿರುತ್ತೆ ಸರ್, ಹಾಂ 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 ತಣ್ಣಗಿರುತ್ತೆ ಇದು. ಇದು ಮೊದಲಿಂದ ಪರಂಪರೆ, ಇದು ವರ್ಷಾನುವಷ್ಟಿಂದ ಇದು. ಮೊದಲು ನನ್ನ ಮದುವೆ ಆದ ಹೊಸದಲ್ಲಿ ಇದ್ರ ಮೇಲೆ ಡಬಲ್ ಇತ್ರಿ. ಒಬ್ಬೊಬ್ಬೊಬ್ಬ. ಹಾಂ ಹಾಂ ಆದ್ರೆ ಅದು ಮಳೆ ಬಂದ ಟೈಮ್ನಲ್ಲಿ ಬಾಗಿಲು ಮುಚ್ಚಿ ಹಾಂ ಒಳಗಡೆ ನಾನು ಹಿಂಗೆ ಹೋಗಿ ಹಿಂಗೆ ಕೊಂಡಿ ಇಟ್ಬೇಕಾದ್ರೆ ನನ್ನ ಮೇಲೆ ಬಿತ್ರಿ ಸರ್. ಕಲ್ಲು ರೀ? ಇಡೀ ಮೈಲೇ ಬಿದ್ದ್ಬಿಟ್ಟಿತ್ತು. ಅಯ್ಯೋ ದೇವ್ರೆ. ಹಾಂ ಇಷ್ಟು ಕಾಲ ಮೇಲೆ ನಿಂತೀನಿ ನೋಡ್ರಿ ನಾ. ಹ್ಞೂ ಹ್ಞೂ ನಮ್ಮ ಮನೆಯವರು ಒಳಗಾರ ನನ್ನ ಮೊದಲನೇ ಮಗಳು 9 ತಿಂಗಳು ಮಗು ಇತ್ರಿ ಅಷ್ಟೇ. ಹ್ಞೂ 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 ಮ್ಯಾರೇಜ್ ಆಗಿ 4 ವರ್ಷ ಆ ಮ್ಯಾಲೆ ಕಲ್ಲು ಹಾಕಿರ್ತಾರೆ ಅದು ರೀ? ಪೂರ್ತಿ ಮನೆ ಕಡ್ಕೊಂಡು ಬಿದ್ದ್ಬಿಟ್ಟಿತ್ತು ಒಬ್ಬ ಮಳೆ ಟೈಮಿಗೆ ಮಳೆ ಬಂದು. ಹಂಗಾಗಿ ನೋಡ್ರಿ ಇನ್ನು ಆಯುಷ್ಯ ಗಟ್ಟಿದೆ. ಅಯ್ಯೋ ದೇವ್ರೆ. ಇಷ್ಟೆಲ್ಲ ಮುಂದೆ ಯಾರು ನೀವು ಒಬ್ಬರೇ ಇದ್ರೇನ್ರಿ ಅವಾಗ ಮನ್ಯಾಗ? ಎಲ್ಲಾರ ಮನೆ ತುಂಬ ಹಾರ್ರಿ, ಯಾರಿಗೂ ಏನಾಗಿಲ್ಲ? ನಾವು ಎಲ್ಲಾರು ದೂರ ಕೂತಾರ್ರಿ. ಹಾಂ ಹಾಂ ನಾನೊಬ್ಳೆ ಮನೆಯಲ್ಲಿ 4 ಎತ್ತಿದ್ದೇವ್ರಿ. ಹ್ಞೂ ಹ್ಞೂ ಆಳ್ ಮಗ ಬಂದಿದ್ದಿಲ್ಲ, ಮಳೆ ಇಲ್ಲ, ಮಳೆ ಬರ್ತಾ ಇದೆ ಅಂತ. ಹ್ಞೂ ಹ್ಞೂ ನಾನೇ ಸೊಪ್ಪೆ ಹಾಕಿ ಹ್ಞೂ ಬರ್ತೀನಿ ಬಿಡ್ರಿ ಅಂತ ಮಗನ್ನ ನಮ್ಮ ಮನೆಯವ್ರ ಕೈಯಲ್ಲಿ ಕೊಟ್ಟು ನಾ ಬಂದೀನ್ರಿ ಹೊರಗಡೆ. ಹ್ಞೂ ಇಲ್ಲಿ ಬಂದ ಜನಗಳಿಗೆಲ್ಲ ಮೇವು ಹಾಕಿ ಹ್ಞೂ ಒಳಗೆ ಹೋಗಿ ಮಳೆ ಜಾಸ್ತಿ ಇದೆ ರೀ ಅಂತ ಹೇಳ್ತಾ ಹ್ಞೂ ಹಿಂದ್ಗಡೆ ಹೋಗಿ ಕೊಂಡಿ ಹಾಕಿ ಇಷ್ಟು ನಿಂತೀನ್ರಿ, ಬಿದ್ದ್ಬಿಟ್ಟದ್ರಿ. ಓಹ್ ನಮ್ಮ ಭಾವವ್ರ ಹಚ್ಕೊಂಡು ಮಲ್ಕೊಂಡ್ರು ನೋಡಿ ಏಕ್ದಮ್ ಆಯ್ತು ಅವ್ರ ಹತ್ ನಾ ಹೋಗ್ಲು ಅಂದ್ಕೊಂಡಾರ್ರಿ ಅವ್ರು. ಹ್ಞೂ ಒಂದು ಆ ಕಡೆ ಈ ಕಡೆ ಎಲ್ಲ ಮನೆ ಇತ್ರಿ ನಮ್ದು. ಹಾಂ 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 ಆ ಮನೆಗೆ ಹೋಗ್ಬಿಟ್ಟಾರ್ರಿ ಎಲ್ಲಾರು. ಓಹೋ ಇದು ನಿಮ್ದ ಜಾಗ ರೀ? ಅಷ್ಟು ನಮ್ದೇ ರೀ. ಓಹೋ ಹೋ ಹೋ. ಹ್ಞೂ ಅಲ್ಲಿಂದ ಒಂದು ಅರ್ಧ ತಾಸು ಆದ್ಮೇಲೆ ನಮ್ಮ ಭಾವವ್ರು ಹೊರಗೆ ಬಂದು ಹ್ಞೂ ಹ್ಞೂ ನೋಡಿ ನನ್ಗೆ ಎಚ್ಚರ ಇಲ್ರಿ ಸರ್, ಏನಾಗಿದೆ ಅಂತ ಗೊತ್ತಿಲ್ರಿ. ಹ್ಞೂ 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 ನಮ್ಮ ಭಾವರೇ ಬಂದು ಎತ್ಕೊಂಡು ಹೋಗಿ ಒಳಗೆ ಮಲಗಿಸಿ ಹ್ಞೂ ಹ್ಞೂ ಸ್ವಲ್ಪ ಹೊತ್ತು ಆದ್ಮೇಲೆ ಹ್ಞೂ ಎಚ್ಚರ ಆದ್ಮೇಲೆ ಏನಾಯ್ತು ಒಂದು ಹಿಂಗಿನ ಮಾತು ಹಿಂಗಮ್ಮ ಹ್ಞೂ ಅಂತೇಳಿ ಬೆಳಗ್ಗೆ ಇಬ್ಬರು ಆ ಮಕ್ಕಳನ್ನ ತಂದು ಅದೆಲ್ಲ ಸಾಫ್ ಮಾಡಿದ್ಮೇಲೆ ಹೊರಗೆ ಬಂದೀವ್ರಿ ಹ್ಞೂ ಸರ್. ಹ್ಞೂ 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 ಓಕೆ. ಸೊ ಇದ್ರ ಮೇಲಿತ್ತ ಅಥವಾ ಆ ಬಿಲ್ಡಿಂಗ್ ರೀ? ಇದ್ರ ಮೇಲೆ ಇತ್ತು, ಇದ್ರ ಮೇಲೆ ರೀ? ಹ್ಞೂ ಮನೆ ಮೇಲೆ ಇತ್ತು ಮಕ್ಕ ಹಾಂ ಅರ್ಥ ಆಯ್ತು ಅಂದ್ರೆ ಏನ ವೆಂಕಟರಮಣನ ಅಲ್ಲ ವೆಂಕಟೇಶ್ವರನ ಆಶೀರ್ವಾದ ದೇವ್ರ ಕಾಪಾಡ್ದ. ಗಿಡಗಳಿದ್ದೀವ್ರಿ ಸರ್, ಭಾಳ ಹಣ್ಣು ಬರ್ತಿದ್ವಿ. ಇಲ್ಲೇ ರೀ? ಅವೆಲ್ಲ ಈ ಬೇಸಿಗೆ ಟೈಮ್ದಾಗ ಎಲ್ಲ ನಮ್ಮ ಮಕ್ಳು ಮೊಮ್ಮಕ್ಕಳು ಎಲ್ಲರೂ ನೆಗೆಣ್ಣರು ಒಂದೇ ಕಡೆ ಇರ್ತಿದ್ದೇವ್ರಿ, ಹಣ್ಣು ಬರ್ತಾವ ಅಂತ ಹೇಳಿ. ಹ್ಞೂ ಹ್ಞೂ ಮ್ಯಾಲೆಲ್ಲ ಹಣ್ಣು ಹಾಕ್ತಿದ್ರಿ ಮೊಂಬಳದಾಗ. ಮನೆ ತುಂಬಾ ಹಣ್ಣೆ ಹಣ್ಣು ಸರ್. ಓಕೆ. ನಮ್ಮ ಅಂಗನವಾಡಿ ಟೀಚರ್ಗಳಿಗೆ ನನ್ನ ಬಂದು ತರಬೇತಿ ಹಾಕ್ತಿದ್ರಿ. ಹ್ಞೂ ಈಗ ಪುನಶ್ಚೇತನ ಅಂತ ತರಬೇತಿ 15 ಮಂದಿ ಕಳಿಸ್ತಿದ್ದೆ. ಹ್ಞೂ ಹ್ಞೂ ಇಲ್ಲಿ ನಂಬೆಲ್ಲ ಇಟ್ಕೊಂಡು ನಾವು ತರಬೇತಿ ಕೊಡ್ತಿದ್ದೆ ರೀ. ಹ್ಞೂ 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 ಹಂಗಾಗಿ ಭಾಳ ಜನ ಬರ್ತಿದ್ದರು. ಈ ಬಾವಿ ಐತಲ್ರಿ ಅಮ್ಮರ ನಿಮ್ಮ ಊರ್ನಾಗ, ನಿಮ್ಮ ಮನೆಗೆ? ಅಂದ್ರೆ ಮೊದಲೆಲ್ಲ ಬಾವಿ ನೀರ ಬಳಸ್ತಿದ್ದಿದ್ರಿ ನೀವು? ಈಕೆ ಬಳಸ್ತೀವ್ರಿ. ಈಗೂ ಅದನ್ರಿ ರೀ? ಈಗ ಒಂದಿನ ನಳ ಬರುತ್ತೆ ಸರ್, ಒಂದಿನ ಬರೋದಿಲ್ರಿ. ಹ್ಞೂ 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 ಮತ್ತೇನ್ ಮಾಡ್ಬೇಕ್ರಿ, ಬಾವಿ ನೀರೇ ತಗೊಳ್ತೀವ್ರಿ ನಾವು. ಅಲ್ಲಿ ಕಲ್ಲಿಂದು ಕೆತ್ತನೆದು ಹೋಜಿ ಟೈಪ್ ಐತೆ, ಅದಕ್ಕೆ ಏನಂತಾರೆ? ಅದಕ್ಕೆ ಮಂತಣಿ ಅಂತಾರ್ರಿ. ಮಂತಣಿ. ಹಾಂ ಅಂದ್ರೆ ಎತ್ತುಗಳಿಗೆ ಹಾಂ ಹಾಂ ದನಗಳಿಗೆ ಇನ್ನೂ ಒಂದು ಎತ್ರಿ ಹಾಕ್ಬಿಟ್ಟು ಬಂದ ತಕ್ಷಣ ಹೊರಗಡೆ ಬಂದಷ್ಟೇ ಅದ್ರಲ್ಲಿ ನೀರ್ ಬಿಟ್ಟು ಹ್ಞೂ ಹ್ಞೂ ಕುಡಿಸ್ಲಿಕ್ಕೆ ಮಾಡಿರ್ತೀರಿ. ಹ್ಞೂ 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 ಎಷ್ಟು ಎತ್ತು ಆಕಳ ಇಟ್ಟಿದ್ದಾರೆ? ನಮ್ಮಲ್ಲಿ 22 ಆಕಳ ಇದ್ದವ್ರಿ. ಒಬ್ಬೊಬ್ಬೊಬ್ಬ. ಹಾಂ ಎತ್ತು 8 ಇದ್ದವ್ರಿ. ಹಾಂ ಹಾಂ 22 ಆಕಳ. ಓಕೆ. ಹಾಂ ದಿನ ಏನಿಲ್ಲ ಅಂದ್ರೆ ವರ್ಷ 8-10 ಆಕಳು ಕೊಡ್ತಾ ಓ ಇದ್ವಿ ಹೈನುಗಾರಿಕೆ ಮನ್ಯಾಗೆ ಇಟ್ಕೊಂಡಿತ್ತು ಮನೆಗೆ. ಅಂದ್ರೆ ನಾವು ಮಾರಾಟ ಏನ್ ಮಾಡ್ತಿದ್ದಿಲ್ರಿ, ಹಾಂ ಹಾಂ ಮನೆ ಪೂರ್ತಕ್ಕೆ. ಮಸ್ತ್ ಬೇಕಿತ್ತು ಹೌದು ಹೌದು. ನಾವು ಮನೆಗೆ ಉಪಯೋಗಿಸ್ಕೊಂಡು ಹಾಲು ಮೊಸರು ತುಪ್ಪ ಬೆಣ್ಣೆ ಎಲ್ಲ ಮನೆಯಿಂದ, ಎಲ್ಲ ಮನೆಯಲ್ಲೇ ರೀ. ಹೊರಗಿಂದ ಏನು ತಗೋತಿರ್ಲಿಲ್ಲ. ಈಗೇನೆ ಎಲ್ಲದಲ್ಲೇ ಎಲ್ಲರೂ ಡಿವೈಡ್ ಆದ್ರಿ. ಹ್ಞೂ ಹ್ಞೂ ಯಾರಷ್ಟಿಗೆ ಅವ್ರು ಹೋಗ್ಬಿಟ್ರು. ಇನ್ನೊಂದು ಇವ್ರು ನಮ್ಮ ಮನೆಯವ್ರು 4 ಕುಂದ್ರಿ ಅಮ್ಮರ. ಹಾಂ 4-5 ಜನ ಅಣ್ಣ ತಮ್ಮಂದ್ರೆ ಎಲ್ಲ ಲಾಸ್ಟಿಗೆ ನಮ್ಮ ಮನೆಯವರೇ ತೀರ್ಕೊಂಡ್ರು. ಹ್ಞೂ ಹ್ಞೂ 21ರಲ್ಲಿ ನಮ್ಮ ಮನೆಯವ್ರು ತೀರ್ಕೊಂಡ್ರು. 21ರಲ್ಲಿ. ಹ್ಞೂ 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 ಹಂಗಾಗಿ ಯಾರಷ್ಟಿಗೆ ಅವ್ರಿಗೆ ದೂರ ಆದಂಗ್ರಿ. ಈಗ ಏನೇ ಆಗ್ಲಿ ಎಲ್ಲಾರು ಬರ್ತಾರ್ರಿ. ಹ್ಞೂ 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 ಹೈದ್ರಾಬಾದ್ದಾಗ ಇದ್ದಾರ, ಗುಲ್ಬರ್ಗಕ್ಕೆ ಇರ್ತಾರ. ಹ್ಞೂ 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 ಹಿಂಗಾಗಿ ಎಲ್ಲರೂ ಬರ್ತಾರ್ರಿ ಹ್ಞೂ ಹ್ಞೂ ಟೈಮಿಗೆಲ್ಲ. ಆರಾಮ ಇರ್ಲಿಲ್ಲ ರೀ ಮನೆಯವ್ರಿಗೆ?
ಪ್ಯಾರಲಿಸಿಸ್ ಆಗೈತೆ. ಪ್ಯಾರಲಿಸಿಸ್ ಆದ್ಮೇಲೆ 10 ವರ್ಷ ಇದ್ರು. 10 ವರ್ಷ ಅದು ನಿಮ್ಮ ಗಿಡಮೂಲಿಕೆ ವೈದ್ಯಕೆಯಿಂದ ಇದ್ರು. ಮಾಡ್ತಾನೆ ಇದ್ದೇವ್ರಿ ಹಂಗೆ. ಅಂದ್ರೆ ಯಾರು ಅಟ್ಲೀಸ್ಟ್ ಅಲ್ಲ ಅಟ್ಲೀಸ್ಟ್ ಔಷಧಿ ಗುಣದಿಂದ ಅವ್ರು 10 ವರ್ಷ ಇದ್ರು. ಇದ್ರು. 10 ವರ್ಷದ ಮೇಲೆ 21ಕ್ಕೆ ಅವ್ರು ತೀರ್ಕೊಂಡ್ರಿ. ಅವ್ರಿಗೆ ಇಷ್ಟ ಆಯ್ತು ರೀ ಈ ಮನೆಯಲ್ಲಿ ಇರಬೇಕು ಅಂತ. ಇನ್ನ 15 ದಿನ ಅದು ಈ ಮನೆ ಪೂರ್ತಿ ಕಂಪ್ಲೀಟ್ ಆಗ್ತಿತ್ತು ರೀ, ಹೋದ್ರಿ ಅವ್ರು. ಈ ಮನೆ ಕಂಪ್ಲೀಟ್ ಆಗೋಕ್ಕೂ ಮೊದಲು ತೀರ್ಕೊಂಡು 15 ದಿನ ಮೊದ್ಲು ನೋಡ್ರಿ ಅಷ್ಟೇ. ಎಲ್ಲ ಕಟ್ಸಿದ್ದೆ ರೀ. ಹಂಗಾಗಿ ಬ್ಯಾಸತ್ತು ಬೇಡ ಅವರೇ ಹೋಗ್ಬಿಟ್ರು ಅಂತ ಬಿಟ್ಬಿಟ್ಟಿದ್ದೇವ್ರಿ. ಅದ್ರ ಕಟ್ಟವ್ರೆ ಬಂದು ಅಮ್ಮ ಇಷ್ಟೆಲ್ಲ ಲಕ್ಷಗಳಿಟ್ಟು ಮನೆ ಕಟ್ಸಿದ್ದೆ, ಅದ್ರ ಮ್ಯಾಲ ಹಾಕ್ಲಿಲ್ಲ. ಎಲ್ಲ ನಿಮ್ದ ಏನ್ರಿ ಇದಕ್ಕೆ? ನಾನೇ ನೋಡ್ರಿ ಸ್ವಂತ ನನ್ನ ದುಡಿಮೆಯಿಂದ ನಾ ಕಟ್ಸಿದ್ದೆ. ಯಾರ್ದು ಏನು ಗಂಡಂದು ಇಲ್ಲ, ಮಕ್ಕಳದು ಇಲ್ಲ, ಯಾರ್ದು ಇಲ್ಲ, ನನ್ನ ಸ್ವಂತ ದುಡಿಮೆಯಿಂದ ನಾ ಕಟ್ಸಿದ್ದೆ. ಎಲ್ಲ ಹಿರಿಯರ ಆಶೀರ್ವಾದ ಅಷ್ಟೇ ರೀ. ಮತ್ತೆ ಸರಿ, ಈಗ ನಿಮ್ದು ಊರಿಗೆ ಹೋಗ್ತಿರ್ತೀರಾ ಅಥವಾ ಯಾವ ಊರಿಗೆ ಹೋಗ್ಬೇಕ್ರಿ? ಅವ್ರ ಮನೆಯಲ್ಲಿ ತಂದೆ ಹೋದ್ರು, ತಾಯಿ ಹೋದ್ರು, ಇದ್ದ ಒಬ್ಬ ತಮ್ಮನೂ ಹೋದರಿ. ಎಲ್ಲೇ ಹೋಗಲ್ರಿ, ಮಕ್ಳ ಬಲ್ಲೆ ಹೋದ್ರಿ. ಸ್ವಲ್ಪ ಹೆಚ್ಚಾಗಿ ಚಿಕ್ಕೋಳ್ ಬಲ್ಲಿ ಮಳಖೇಡ ಹತ್ರ ಆಗುತ್ತೆ. ಮಳಖೇಡ ಹತ್ರ ಹೋಗ್ತೀವಿ. ರಾಷ್ಟ್ರಕೂಟರ ಊರು. ಚಿಕ್ಕ ದೊಡ್ಡವಳು ಅಲ್ಲಿ ಗಂಗಾವತಿಯಲ್ಲಿ ಇರ್ತಾಳ, ಅವರೇ ಬರ್ತಾರ. ನೆನಪು ಬಂದಾಗ ಒಮ್ಮೆ ಅವಳೇ ಬರ್ತಾರ. ಮಳ್ಕೋಡ ಅನ್ರಿ ನಿಮ್ದು? ನಮ್ದು ಗುರ್ಮಿಟ್ಕಲ್ ರೀ. ಗುರ್ಮಿಟ್ಕಲ್. ಮಗಳು ಮಳ್ಕೋಡದಾಗಿರ್ತಾರ. ಮಳಖೇಡ. ಓಕೆ. ಸೇಡಂದಿಂದ ಸ್ವಲ್ಪ ಹತ್ರನೇ, 14 ಕಿಲೋಮೀಟರ್. ನಮ್ಮ ರಾಷ್ಟ್ರಕೂಟರ ರಾಜಧಾನಿ. ಅದ್ರ ಬಗ್ಗೆ ಹಿಸ್ಟ್ರಿ ಏನಾರ ಗೊತ್ತೈತ್ರಿ ಏನ್ರಿ ಅಮ್ಮ? ನನಗೇನು ಪೂರ್ತಿ ಅಷ್ಟು ಗೊತ್ತಿಲ್ಲ, ಮಗಳಿಗೆ ಗೊತ್ತದ ನೋಡಿ. ಹೌದ್ರಿ? ಫುಲ್ ಗೊತ್ತದ್ರಿ ಅವ್ರಿಗೆ. ಓಕೆ, ಮತ್ತೇನು ಹೇಳಕ್ ಇಷ್ಟಪಡ್ತೀರಿ ಅಮ್ಮ? ಹೌದಾ, ನಾವಾಗಿ ನಾ ಮಾಡೀನಿ ಅಂತ ನಾ ಹೇಳೋದು ದೊಡ್ಡ ಇಷ್ಟಕ್ಕಲ್ರಿ, ಜನ ನಮ್ಮನ್ನ ಹೊಗಳ್ಬೇಕಷ್ಟೇ. ಆಗ್ಲಿ ನಾ ಯಾರತ್ರ ಏನ್ ದುಡ್ಡು ಗಳಿಸಿಲ್ಲ ನೋಡ್ರಿ ಸರ್. ಹೆಸರು ಈ ಊರಿಗೆ ಅಲ್ಲ, ಇಡೀ ಊರಿಗೆ ನಿಮ್ ಹೆಸರು ಐತ್ರಿ. ನನ್ನ ಹೆಸರು ಹೇಳಲ್ರಿ ಯಾರು, ಅಮ್ಮನೇ ಅಂತ ಕರೀತಾರೆ. ಹೌದು, ಇಷ್ಟು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನ ಅಮ್ಮನೇ. ನಾನಲ್ಲಿ ಒಂದ್ ಮನಿ ಶೂಟಿಂಗ್ ಮಾಡ್ತಾ ಇದ್ದೆ. ಅವ್ರಿಗೆ ಹಿಂಗಿಂಗ್ ಹೇಳ್ದಿಲ್ಲ, ಇದು ನಾಟಿ ವೈದ್ಯ ಔಷಧಿ ಕೊಡ್ತಾರಂತಲ್ಲ ಅಮ್ಮ ಅಂದ್ರ, ಓ ಅವ್ರ ಬರ್ರಿ ಅಂತೇಳಿ ಅವ್ರ ಕರ್ಕೊಂಡ್ ಒಂದ್ ಮನಿ ತೋರಿಸಿದ್ರ. ಸರ್ ಯಾರು ಬೇಕಾದ್ರೆ ತೋರಿಸ್ತಾರೆ. ಹಂಗೇನಿರ್ಲಿ. ಮಳಖೇಡ್ ಬಗ್ಗೆ ಏನೇ ಹೇಳಕತ್ತಿದ್ರಿ? ಅವ್ರು ನೀವು ಅದ್ರದ್ದು ಹಿಸ್ಟ್ರಿ ಕೇಳಿದ್ರಿ ಸರ್, ಅಷ್ಟೇನು ಹೆಚ್ಚಾಗಿ ಗೊತ್ತಿಲ್ಲ. ಫಸ್ಟ್ ಏನಿತ್ರಿ ಅಮ್ಮ ಊರ ಹೆಸರು? ಅದು ಮಾನ್ಯಖೇಡ್. ಮಾನ್ಯಖೇಡ್. ಮಾನ್ಯಖೇಡ ಹೋಗಿ ಮಳಖೇಡ. ಏನಮ್ಮ ಮಾನ್ಯರಾಯರ ಗುಡಿ ಇದೆ ಅಲ್ರಿ? ಯಾವ್ದ್ರಮ್ಮ? ಟೀಕಾರಾಯರು. ಹಾ ನದಿ ದಂಡೆಗೆ ಇದೆ ಗುಡಿ. ದೊಡ್ಡ ವಿಜೃಂಭಣೆಯಿಂದ ಜಾತ್ರೆ ಆಗ್ತದೆ ಆಷಾಢ ಕಾರ್ತಿಕ ಮಾಸದಲ್ಲಿ. ಮತ್ತೆ ಕೋಟೆ ಇದೆ, ಅದೇ ರಾಷ್ಟ್ರಕೂಟರದ್ದು. ಇವಾಗ ನಿಮ್ಮ ಮಗಳ ಅಲ್ಲೇ ಇರ್ತಾರೆ? ನಮ್ಮ ಮಗಳಲ್ಲಿ ಇರ್ತಾರೆ. ಓಕೆ ಅಮ್ಮ, ಹೇಳ್ರಿ, ಇವಾಗ ಕೆಲವು ಹೆಣ್ಮಕ್ಳು 20, 21, 26 ವರ್ಷ ಆದರೆ ಮದುವೆ ಆಗಿರಲ್ಲ. ನಿಮ್ಗೆ ಆವಾಗ ನೀವು 13 ವರ್ಷ 13 ವರ್ಷಕ್ಕೆ ನಿಮಗೆ ಮದುವೆ ಮಾಡೋಕೆ ನಿಮ್ಮ ಮನಸ್ಥಿತಿ ಹೆಂಗಿತ್ತು? ನಿಮ್ಮ ಏನು ಅನಿಸ್ತಮ್ಮ ಅವಾಗ? ಮದುವೆ ಅಂದ್ರೆ ಗೊತ್ತಿಲ್ಲ ಸರ್. ಮದುವೆ ಮಾಡ್ತಾರೆ ಅಂದ ತಕ್ಷಣ ಏನ್ ಅಂಬೋದು ಗೊತ್ತಾಗ್ಲಿಲ್ರಿ ಸರ್. ಇಲ್ಲಿಗೆ ಮದುವೆ ಮಾಡಿ ಕೊಟ್ರು ಸರ್. ನಮ್ಮ ತಂದೆಯವ್ರು ಇನ್ನು ಎಲ್ಲಿ ಹೋಗ್ಲಿಲ್ಲ, ನೋಡ್ಲಿಲ್ಲ. ಫಸ್ಟ್ ಬಂದದ್ದೇ ಇವರು, ಕೊಟ್ಟದ್ದೇ ಇವರು ಸರ್ ಇವ್ರಿಗೆ ರೀ. ಆಯ್ತು, ಬಂದ ನಂತರ ನೋಡ್ರಿ, ನಿಜವಾಗಿ ಹೇಳ್ಬೇಕಂದ್ರೆ ನಂಗೆ ಪುಣ್ಯ ಅಂದ್ರೆ ನಮ್ಮ ತಾಯಿ ಅಂತ ಒಬ್ಬ ಅತ್ತೆನೆ ನಂಗೆ ಸಿಕ್ಕುದು ಸರ್. ನಿಜ, ಅವ್ರು ಸತ್ತ ಸ್ವರ್ಗದಲ್ಲಿದ್ದಾರೆ. ನಾ 13, ನನ್ನ ವಯಸ್ಸಿನ ಮಕ್ಕಳು ಇವ್ರ ಮನೆಯಲ್ಲಿ ಒಂದು 15-20 ಜನ ಇದ್ರು. ನಮ್ಮ ಹೆಣ್ಮಗಳು ಕೂಡ ನನ್ಕಿಂತ ಹೆಚ್ಚು ವಯಸ್ಸಾದವ್ರು ಇದ್ರು. ಅವ್ರ ಮ್ಯಾರೇಜ್ ಆಗಿರ್ಲಿಲ್ಲ, ಬಹಳ ಹೈ ಫ್ಯಾಟ್ ಇದ್ರಂತ, ಯಾರು ಮದ್ವೆ ಆಗಿರ್ಲಿಲ್ಲ. ಅದ್ರ ರಾತ್ರಿ ಅದು ಒಂದು ನಮ್ಮ ಜನ ಇದರಲ್ಲಿ ಏನ್ರಿ, ಗಂಡಸರು ಊಟ ಆದ ನಂತರ ಹೆಣ್ಮಕ್ಳು ಊಟ ಮಾಡ್ಬೇಕು, ಇಷ್ಟೊತ್ತೇ ಆಗ್ಲಿ, ನೈಟ್ ಆಗ್ಲಿ ಡೇದಾಗ ಆಗ್ಲಿ. ಹಂಗಾಗಿ ರಾತ್ರಿ ಟೈಮ್ನಲ್ಲಿ ಏನಾಗ್ತೈತ್ರಿ, ಎಲ್ಲಾ ಮಕ್ಳಿಗೆ ಕೂಡಿಸಿ ಊಟಕ್ಕೆ ಹಾಕ್ಬಿಡ್ತಿದ್ರಿ. ನನ್ ಮದ್ವೆ ಆಗಿದೆ ಅಮ್ಮ, ನನ್ಗೆ ಯಾರು ಊಟ ಕೊಡ್ತಿದ್ದಿಲ್ರಿ. ಅದು ನಮ್ಮ ಮನೆಯವರು, ನಮ್ಮ ಭಾವ ಅಂದ್ರೆ ಎಲ್ಲರೂ ಊಟ ಆದ್ಮೇಲೆ ನಾನು ಊಟ ಮಾಡ್ಬೇಕ್ರಿ. ಒಂದೊಂದ್ಸಲ ನಿದ್ದೆ ಬಂದು ಅಲ್ಲೆಲ್ಲ ಮಕ್ಳಿಗೆ ಹಷ್ಟ ಹಾಕಿ ಮಕ್ಕೊಂಡ್ಬಿಟ್ಟಿರ್ತಿದ್ದೆ ರೀ. ನಾನು ಊಟನೇ ಮಾಡ್ತಿರ್ಲಿಲ್ಲ. ಊಟ ಇಲ್ಲ, ನಿದ್ದೆ ಏನೋ ಗೊತ್ತಿಲ್ರಿ. ಅಯ್ಯೋ ರಾಮ. ನಿಜವಾಗಿ ರೀ, ನನ್ಗ 18 ವರ್ಷ ತುಂಬವರೆಗೂ ಸರ್, ನಮ್ಮ ಅತ್ತೆಯವ್ರೆ ಅವ್ರು ಎಬ್ಸಿ ಅವ್ರು ನನ್ಗೆ ಊಟ ಮಾಡಿಸಿ ಆಗ ನಮ್ಮ ರೂಮ್ನಾಗ ಹೋಗಿ ಬಿಟ್ಟು ಬಂದಾರ. ಇಷ್ಟು ಮಾಡ್ಯಾರ್ರಿ ನಮ್ಮ ಅತ್ತೆ. ನನ್ಗೇನು ಗೊತ್ತಿರ್ಲಿಲ್ಲ. ರೀ ಯಾವಾಗ ನನ್ಗೆ ಮೊದಲನೇ ನನ್ನ ಮಗಳು ಹುಟ್ಟಿದ್, ನನ್ 13 ವರ್ಷಕ್ಕೆ ಮದುವೆ ಆಗಿದೆ. 22 ವರ್ಷಕ್ಕೆ 3 ಮಕ್ಕಳು ಹುಟ್ಟಾರ, ಮುಗಿದೋಗ್ಬಿಡ್ತು. ಮಕ್ಕಳು ಏಜಿನ ಮದುವೆ ಕೂಡ ಆಗಿರೋದು. ಅಲ್ಲ, ಮದುವೆ ಆಗಿ ಫಸ್ಟ್ ಮಗು ಆದಾಗ ನಿಮ್ಗೆ ಎಷ್ಟು ವರ್ಷ ರೀ? ಅವಾಗ 19 ವರ್ಷ ಸರ್. 19 ವರ್ಷ. 21 ಹೋಗಿ 22ರಾಗ ಇವ್ನು ಹುಟ್ಟ್ಯಾನ್ರಿ.
2 ವರ್ಷಕ್ಕೆ ಈಗ 2 ವರ್ಷಕ್ಕೆ ಚಿಕ್ಕ ಮಗಳು ಹುಟ್ಟಾಳ್ರಿ. ಚಿಕ್ಕ ಮಗಳ. ಹಾಂ 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 3 ಜನ ಮಕ್ಳು. ಮತ್ತು ನಾನೇನು ಆಪ್ರೇಷನ್ ಮಾಡಿಸ್ಕೊಂಡಿಲ್ರಿ, ಏನೂ ಮಾಡ್ಕೊಂಡಿಲ್ರಿ ಸರ್. ಹಾಂ 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 3 ಜನ ಮಕ್ಳಿಗೆ ಆಯ್ತು. ಓಕೆ. ಅವ್ರನ್ನ ನೀವು ಅತ್ತೆ ಅನ್ನೋ ಬದಲು ಒಂದು ಥರ ತಾಯಿ ಅಂತಾನೆ ಕರಿತಿದ್ರಿ. ತಾಯಿಗಿಂತ ಹೆಚ್ಚರಿ ನಾನು ಹಾಂ ಹಾಂ ಆ ರೀತಿ ನೋಡ್ಕೊಂಡಿದ್ದಾರೆ. ನಿಜವಾಗಿ ಅವರು ಇವತ್ತು ಹೋಗ್ಯಾರ ಅಂದ್ರೂ ಹಾಂ. ಅವ್ರ ನೆನಪು ನನಗಿದೆ ನೋಡ್ರಿ, ಭಾಳ ದೊಡ್ಡ ಗುಣ ರೀ ಅಮ್ಮ. ಇವಾಗಿನ ಕಾಲದಾಗ ಹೆಣ್ಮಕ್ಳು ಕೆಲವ್ರು ಹೇಳ್ತಾರ, ಅತ್ತಿ ಇರೋ ಮನೆಗೆ ಮಾವ ಇರೋ ಮನೆಗೆ ಮಗಳನ್ನ ಕೊಡಲ್ಲ ಅಂತ ಏನೇನೋ ಕಿರಿಕಿರಿ ತೆಗಿತಾರ. ಸರ್. ಇವತ್ತಿನ ದಿನ ಕೂಡು ಕುಟುಂಬ ಇದ್ರೆ ಒಂದ್ ಸ್ವಲ್ಪ ಏನೋ ಆರಾಮಿಲ್ಲಪ್ಪ, ಏನೋ ನಮ್ಗೆ ತ್ರಾಸ ಆದ್ರೆ 1-2 ಮಾತು ಬೈದಾದ್ರೂ ತನ್ನ ಹಾಕ್ತಾರ, ಹೌದು, ಮಾಡಿ ಹಾಕ್ತಾರ. ಒಂಟಿ ಆಗಿದ್ದೆ ಅಂದ್ರೆ ಯಾರು ಕೇಳ್ತಾರ್ರಿ ಸರ್? ಹೌದು. ಇವತ್ನಾಗ ಬಿಡ್ರಿ, ಹೋಟೆಲ್ ಹೋಗ್ತಾರ, ಪಾರ್ಸಲ್ ತರಿಸ್ತಾರೆ, ಆನ್ಲೈನ್ ಮಾಡ್ತಾರ, ಅದು ಮಾಡಿ ತಿಂತಾರೇನು. ಆಗಿನ ಕಾಲದಲ್ಲಿ ಕೂಡು ಕುಟುಂಬ ಇದ್ರೆ ಒಬ್ರಿಗೊಬ್ರು ಎಷ್ಟೇ ದ್ವೇಷ ಇದ್ರು ಕೂಡ ಮಲ್ಕೊಂಡ್ರ ಕಿರಿಕಿರಿ ಹೋಗ್ತದೆ, ತನ್ನ ಹಾಕೋಣ ಅಂತಾನ ಹಾಕ್ತಾರೆ. ಹೌದು. ನೋಡ್ರಿ, ಆವಾಗಲೇ ನೀವು ಹೇಳಿದ್ರಿ ನಿಮ್ಮ ವಯಸ್ಸಿನ 15 ಜನ ಮಕ್ಕಳಿದ್ರು ಅಂತ. ಅದು ಅವ್ವ ಕಾಕನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಎಲ್ಲ ಅವ್ವ ಅಪ್ಪನ ಬೇಕು ಅಂತಾನೆ ಇರ್ತಿರ್ಲಿಲ್ರಿ ಅವಾಗ. ಸೊ ಇರೋ ಕಾಕರ್ನ ಅಪ್ಪ ಅನ್ಕೋತಿದ್ರು, ದೊಡ್ಡಪ್ಪನ ಅಪ್ಪ ಅನ್ಕೋತಿದ್ರು. ರಜಾ ಬಂದ್ರೆ ನೋಡ್ರಿ ಸರ್, ನೀವು ಒಪ್ತಿರಲ್ಲ, ಈ ಫುಲ್ ಇದೆಲ್ಲ ಅಂಗಳ ಐತ್ರಿ, 2 ಲೈನ್ ಕೊಡ್ತಿದ್ರಿ ಬರೀ ಗಂಡಸರೇ ಊಟಕ್ಕೆ. ದಿನ 4 ಸೇರ್ ಹಿಟ್ಟು, ಬೆಳಿಗ್ಗೆ 4 ಸೇರ್ ಹಿಟ್ಟು, ಸಾಯಂಕಾಲ 4 ಸೇರ್ ಹಿಟ್ಟು ರೊಟ್ಟಿ ಹೊಡಿತಿದ್ದೇವ್ರಿ ಸರ್ ನಾವು. ನೋಡಿದ್ರೆ ಯಾರ ಮನೆ ಫಂಕ್ಷನ್ ಐತಪ್ಪ ಅನ್ಕೋಬೇಕು ಅಷ್ಟೇ ರೀ. ಎಲ್ಲರೂ ಆಜು ಬಾಜು ಮಂದಿ ಬ್ಯಾಸಿಗೆ ಬಂತಪ್ಪ ಇನ್ನು ಜೋಯ್ಸರ ಮನೆಯಲ್ಲಿ ಏನು ಬೆಳತಾನೆ ಒದರ್ತಾರ, ಚೀರ್ತಾರ, ಅಷ್ಟು ಜನ. ಆಗ ಈಗ ನಂಗೆ ಏನಾಗ ಟಿವಿ ಇಲ್ಲ, ಲೈಟ್ ಕರೆಂಟ್ ಕೂಡ ಇರ್ಲಿಲ್ರಿ ಸರ್ ಮದ್ವೆ ಆದ ಹೊಸ್ತಲ್ಲಿ. ಹಂಗ ನಡ್ಕೊಂಡ್ ಬಂದ್ಬಿಟ್ಟಿವ್ರಿ. ಅದು ಇದೇ ಬಾವಿಗೆ ಇಲ್ಲಿ ಇಟ್ಟಂತ ದೊಡ್ಡ ದೊಡ್ಡ ಕೊಡಗಳು ಕಟ್ಟಿ ನೀರ್ ಸೇರ್ತಾ ಇದ್ದೀವ್ರಿ. ನನ್ನ ಮಗ 8 ತಿಂಗಳು ನಾ ಪ್ರೆಗ್ನೆಂಟ್ ಇದ್ರು ಕೂಡ ಬಾವಿಗೆ ಕೊಡ ಕಟ್ಟಿ ನೀರ್ ಸೇದೀನಿ ಸರ್. ಈಗ ಯಾರು ಮಾಡ್ತಾರ್ರಿ ಸರ್? ಅದ ಅವಾಗಿನ ಆಹಾರ ಪದ್ಧತಿಗೂ ಇವಾಗಿನ ಆಹಾರ ಪದ್ಧತಿಗೂ ನೋಡ್ರಿ, ಈಗಿನ ಆಹಾರ ಏನೇನಿಲ್ಲ, ಒಂದ ಮತ್ನಾಗ ಬಿಟ್ರಿ. ಈಗಿನ ಆಹಾರ ಮಣ್ಣು ಅಂತ ಮಣ್ಣೇ ಸರ್. ಈಗ ನೀವು ಫಿಲ್ಟರ್ ನೀರ್ ಏನಿದೆ ಸರ್? ಫಿಲ್ಟರ್ ನೀರ್ ಸ್ವಲ್ಪ ಆದ್ರೂ ನಮ್ಮ ದೇಹಕ್ಕೆ ಲವಣಾಂಶ ಹೋಗ್ಬೇಕು ಸರ್. ಹೌದು. ಹೌದಾ? ಅದ್ರಲ್ಲಿ ಏನಿರುತ್ತೆ ಸರ್? ಏನಿಲ್ಲ, ಏನು ಇರೋದು. ಅದೇ ಫಿಲ್ಟರ್. ನನ್ನ ಸರ್ ಅನ್ಬೇಡ್ರಿ ನೀವು. ನಿಮ್ಮ ಮೊಮ್ಮಗನ ವಯಸ್ಸೈತಿ ನನಗೆ, ಸರಿ ಅದು ಬಂದ್ಬಿಡ್ರಿ ಮಗ ಅಂದ್ಬಿಡ್ರಿ. ಖುಷಿ ಆಗತ್ ನಮಗೆ. ಅದೇ ಫಿಲ್ಟರ್ ನೀರ್ ಮಾಡೋದಕ್ಕಿಂತ ಒಂದ್ ತಾಂಬರ್ ಕೊಡೋದಲ್ಲಿ ನೀರ್ ಸ್ವಚ್ಛ ಒಂದ್ ಬಟ್ಟೆ ಹಾಕಿ ನೀರ್ ಸೋಸಿ ಅದರಲ್ಲಿ ಒಂದ್ 5 ದಳ ತುಳಸಿ ಕಡಿದು ಹಾಕಿ ನೀವು ಮುಚ್ಚಿಟ್ಟು ಬಿಡ್ರಿ. ಬೆಳಗ್ಗೆ ಆ ನೀರ್ ಕುಡೀರಿ, ಎಷ್ಟು ಒಂದು ತೃಪ್ತಿ ಸಿಗುತ್ತೆ ನಿಮ್ಗೆ. ಇನ್ನೊಂದ್ಸಲ ಹೇಳ್ರಿ ಅಮ್ಮ, ನಾವು ನಮ್ಮ ಮನ್ಯಾಗ ಮಾಡ್ಕೋತೀವಿ. ತಾಂಬರ್ ಕೊಡ ಇರ್ಬೋದು, ಬಿಂದಿಗೆ ಇರ್ಬೋದು, ನಿಮ್ಮ ಮನೇಲಿ ಏನು ಒಂದ್ ತಾಂಬರ್ ಪಾತ್ರೆ, ಅದರಲ್ಲಿ ಒಳ್ಳೆ ನೀರ್ ಹಾಕಿ ಒಂದ್ 5 ದಳ ತುಳಸಿ ಕಡಿದು ಸ್ವಚ್ಛ ತೊಳೆದು ಅದ್ರಲ್ಲಿ ಹಾಕಿಟ್ಟು ಬಿಡ್ಬೇಕು ಸರ್. ಬೆಳಗ್ಗೆ ನೀವು ಸಂಜೆ ತನ ಅದೇ ನೀರು ಕುಡಿತಾ ಹೋಗ್ರಿ ಸರ್. ಎಷ್ಟು ಆರೋಗ್ಯಕ್ಕೆ ಒಳ್ಳೆ ಸರ್. ಮೂತ್ರ ಸಾಫ್ ಇರುತ್ತೆ ಸರ್. ಮೂತ್ರಪಿಂಡದಲ್ಲಿ ಸಣ್ಣ ಸಣ್ಣ ಹರಳು ಆದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಅನ್ನ ನೀವು ಊಟ ಮಾಡಿದ ಅನ್ನ ಜೀರ್ಣ ಆಗ್ತದೆ. ಎಷ್ಟೋ ಉಪಯೋಗ ಇದೆ ಸರ್ ತಾಮ್ರ ಕೊಡದ ನೀರು. ಓಹೋ, ಇವಾಗೆಲ್ಲ ಅದೆಲ್ಲ ಹೋಗಿ ಪ್ಲಾಸ್ಟಿಕ್ಕು, ಸ್ಟೀಲು, ಪ್ರತಿಯೊಂದು ಪ್ಲಾಸ್ಟಿಕ್ ಮಯರಿ. ಆ ಫಿಲ್ಟರ್ ಅಂತಾರ, ಫಿಲ್ಟರ್ ಅದು ಪ್ಲಾಸ್ಟಿಕ್ ರೀ. ಪ್ಲಾಸ್ಟಿಕ್ ನಲ್ಲಿ ಅಂತೂ ಮೊದ್ಲು ಪ್ಲಾಸ್ಟಿಕ್ ನಲ್ಲಿ ಉಪಯೋಗಿಸೋದ್ರಿಂದ ಕ್ಯಾನ್ಸರ್ ಬರ್ತದೆ. ಕರೆಕ್ಟ್. ಹೌದ್ರಿ. ಉಪ್ಪು, ಹುಣಸೆಹಣ್ಣು, ಸಕ್ಕರೆ ಇವು 3 ಮಾತ್ರ ಪ್ಲಾಸ್ಟಿಕ್ ನಲ್ಲಿ ಎಂದೂ ಹಾಕ್ಬಾರ್ದು. ಉಪ್ಪು, ಸಕ್ಕರೆ, ಹುಣಸೆಹಣ್ಣು. ಉಪ್ಪು ಹಾಕ್ಬಾರ್ದ್ರಿ ಪ್ಲಾಸ್ಟಿಕ್ನಾಗ? ಓಹೋ. ಹಂಗಾಗಿ ನೋಡ್ರಿ ಮಾಡ್ಬೇಕಾದ್ರೆ ಅಂದ್ರೆ ಯಾಕೆ ಹಾಕ್ತಾರಂದ್ರಿ ಅಮ್ಮ? ಹುಣಸೆ ಹಣ್ಣು ಸ್ಟೀಲ್ ಒಳಗ ಅಥವಾ ಬೇರೆ ಡಬ್ಬದೊಳಗೆ ಇಟ್ರೆ ತಿಂದು ಬಿಡತ್ತೆ, ಹಾಳಾಗತ್ತೆ. ಅದಕ್ಕೆ ರೀ ನಾವೀಗ ಭರಣಿ ಅಂತ ತೋರಿಸಿದೇವ್ರಿ. ಹೌದು. ಈಗ ಅಂತ ಕೂಡ ಚಿಕ್ಕ ಚಿಕ್ಕ ಸಿಗ್ತಾವ್ರಿ ಸರ್. ಅಂತದ್ರಲ್ಲಿ ಹಾಕಿ. ಓಹೋ, ಇದು ನೋಡ್ರಿ ಅಮ್ಮ, ನಮ್ಮ ಮನೆ ಕಲಿಬೇಕ್ರಿ ಈಗ. ಓ, ಕಲ್ಲಿಂದ ರೀ. ಕಲ್ಲಿನ ಭರಣಿ. ಈ ಉಪ್ಪು ಇದ್ರಾಗ ಹಾಕಿಟ್ಟಿರಿ. ಪುಡಿ ಇದ್ದಿದ್ದು ಪುಡಿ ಹಂಗೆ ಇರುತ್ತೆ, ನೀರಿನ ಅಂಶ ಬಿಡಂಗಿಲ್ಲ. ಮುಚ್ಚಿಟ್ಬಿಟ್ರೆ ಯಾಕಂದ್ರೆ ಮುಗಿದೋಗಿದೆ, ತೊಳೆದು ಮತ್ತೆ ತುಂಬಬೇಕಂತ. ಸರಿ. ಹುಣಸೆ ಹಣ್ಣು ಅಂತದ್ರಾಗ ಇಡ್ತೀರಿ? ಹುಣಸೆ ಹಣ್ಣು ಅಂತದ್ರಲ್ಲೇ ಹಾಕ್ತೀವಿ. ಓಕೆ. ಸಕ್ರೆ ಇಟ್ರೆ ಏನಾಗುತ್ತೆ ಅಮ್ಮ ಪ್ಲಾಸ್ಟಿಕ್ನಾಗ? ಸಕ್ರೆ ಇಟ್ರೆ ಏನಾಗುತ್ತೆ ಅಂತಲ್ರಿ, ಅದ್ರ ಸ್ಟೀಲ್ ಏನ್ರಿ, ಕಬ್ಬಿಣ. ಹೌದು. ಮ್ಯಾಲ್ ಪಾಲಿಶ್ ಇರುತ್ತೆ ಸರ್. ಹೌದು. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತು. ತಾತಳ ಹೊಳೆ ಇತ್ತು, ಚೆನ್ನಾಗಿ ಕಾಣಿಸ್ತು.
ಆದ್ರೆ ಅದರ್ಲಿಂದ ಏನಾಗ್ತದೆ ನಮ್ಮ ದೇಹಕ್ಕೆ ಭಾಳ ಹಾನಿಕಾರಕ ಮಾಡ್ತದೆ ಅದು. ಅದಕ್ಕೆ ಇವು ಮೂರನ್ನು ಕಂಪಲ್ಸರಿ ಹಾಕಿರ್ಬಾರ್ದು, ಪ್ಲಾಸ್ಟಿಕ್ನಲ್ಲೇ ಹಾಕ್ಲೇಬಾರ್ದು ಅದು. ಹಂಗ ಸ್ಟೀಲ್ ಅಟ್ಲೀಸ್ಟ್ ನಡೆಯತ್ತೆ ಅನ್ಕೊಂಡ್ವಿ, ಸ್ಟೀಲು ಬೇಡ ಅಂತೀರಿ ನೀವು? ಸ್ಟೀಲ್ ಅದೇ ಹೇಳ್ತನಲ್ರಿ, ಸ್ಟೀಲ್ ಆಗಿದೆ, ಸ್ಟೀಲ್ ಉಪಯೋಗಿಸ್ತಾರ್ರಿ ಸರ್. ನಮ್ಮ ಒಂದು ಇದರಿಂದ ಮಾತ್ರ ಇವು ಮೂರನ್ನ ಪ್ರತ್ಯೇಕವಾಗಿ ಹಾಕಿಟ್ಕೊಳ್ಬೇಕು ಅಂತ ಹೇಳೋದು. ಓಕೆ ಓಕೆ. ಮತ್ತು ಈಗಿನ ಹೆಣ್ಮಕ್ಳಿಗೆ ಅಥವಾ ಈಗಿನ ಶಿಕ್ಷಕರು ನೀವು ಅಂಗನವಾಡಿ ಕಲಿಸ್ಬೇಕಾರೆ ಮಕ್ಕಳಿಗೆ ಯಾವ ಉದ್ದೇಶದಿಂದ ಅಥವಾ ಮಕ್ಕಳ ಅವಾಗಿನ ಕಲಿಕೆ ಪದ್ಧತಿ ಹೆಂಗಿದ್ರಿ? ಕಲಿಕೆ ಪದ್ಧತಿ ಅಂದ್ರೆ ನೋಡ್ರಿ ಸರ್, ನಾವು 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಮನೆ ಶಾಲೆಗೆ ಕರ್ಕೋತಿದ್ದಿಲ್ರಿ. 6 ತಿಂಗಳಿಂದ 3 ವರ್ಷ. 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಮನೆಗೆ ಫುಡ್ ಕೊಡ್ತಾ ಇದ್ದೇವ್ರಿ ನಾವು ನಡೆಸಿದ ಟೈಮ್ನಲ್ಲಿ. 6 ತಿಂಗಳಿಂದ 3 ವರ್ಷದ ಮಕ್ಕಳು 32, 3ರಿಂದ 6 ವರ್ಷದ ಮಕ್ಕಳು 32, 3ರಿಂದ 6 ವರ್ಷದ ಮಕ್ಕಳಿಗೆ ಮಾತ್ರ ನಾವು ಕೇಂದ್ರದಲ್ಲಿ ಕೂರಿಸ್ಕೊತಿದ್ದೇವೆ. ಅದರಲ್ಲಿ ಒಂದು 5 ಜನ 10 ಜನ ನಮ್ಮ ಟಾರ್ಗೆಟ್ ಎಷ್ಟು ಹೇಳಿದ್ರು ಅಷ್ಟು ಜನ ಗರ್ಭಿಣಿ ಬಾಳ ಅಂತೀವಿ. ಇಷ್ಟು ಜನಕ್ಕೆ ನಾವು ಫುಡ್ ಕೊಡ್ತಿದ್ದೇವೆ ಡೈಲಿ. ಅವರಿಗೆ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಮನೆ ಕೊಟ್ಬಿಡ್ತಿದ್ದೆವು. ಗರ್ಭಿಣಿ ಬಾಡಂತೆ ಆ ಮಕ್ಕಳಿಗೆ ಮನೆ ಫುಡ್ ಕೊಡ್ತಿದ್ದೇವ್ರಿ. ಇವ್ರಿಗೆ ಮಾತ್ರ ಡೈಲಿ ಹಾಗೆ ಎಲ್ಲ ಹೆಸರು ಕಾಳು, ಅಲಸಂದೆ ಕಾಳು, ಶೇಂಗಾ, ರವಾ ಎಲ್ಲ ಅಕ್ಕಿ ಎಲ್ಲ ಬರ್ತೈತ್ರಿ. ಈ ದಿನ ಇದು ಮಾಡ್ಬೇಕು, ಈ ದಿನ ಇದು ಮಾಡ್ಬೇಕು ಅಂತ ಇರ್ತೈತ್ರಿ. ಆ ಫುಡ್ ಆಯಾ ಇರ್ತಿದ್ ನೋಡ್ರಿ, ಆಯಾ ಕೂಡ ಮಾಡಿ ಕೊಡ್ತಿದ್ದೇವ್ರಿ. ಫಸ್ಟಿಗೆ ಮಗು ನಾವು ಕೇಂದ್ರಕ್ಕೆ ಬಂದಾಗ ಮಗುನ ಯಾವ ರೀತಿ ಸ್ವಾಗತ ಮಾಡ್ಕೊಳ್ಬೇಕು. ಈಗ ತಾಯಿನ ಬಿಟ್ಟು ಬರ್ಬೇಕಾದ್ರೆ ಮಗು ಒಂದು ಅಲ್ಲಿಂದ ಅಳ್ತಾ ಬರ್ತಿರ್ತೀವಿ. ಒಂದು ಕಣ್ಣ ಮುಗಿನ ನೀರು ಸೋರ್ಸ್ಕೊಂಡು ಸಿಂಬಳ ಸೋರ್ಸ್ಕೊಂಡು ಕಿರಿಕಿರಿ ಮಾಡ್ಕೊಂಡು ಬರ್ತಾ ಇರುತ್ತೆ ಮಗು. ಆ ಮಗುನ ನಾವು ನಮ್ಮ ಹತ್ತಿರ ತಗೋಬೇಕಂದ್ರೆ ತಾಯಿಗಿಂತ ಹೆಚ್ಚಿನ ಪ್ರೀತಿ ನಾವು ತೋರಿಸ್ಬೇಕ್ರಿ. ಅದಕ್ಕೊಂದು ಆಟಿಕೆ ಸಾಮಾನು ಕೊಟ್ಟು, ಅದಕ್ಕೆ ಏನ್ ಇಷ್ಟ ಇರುತ್ತೆ ಅದನ್ನ ಕೊಟ್ಟು, ಅದಕ್ಕೆ ಯಾವ ಆಟ ಆಡೋ ಇಂಟ್ರೆಸ್ಟ್ ಇರುತ್ತೆ, ಹೊರಾಂಗಣ ಆಟ ಅಂತ, ಒಳಾಂಗಣ ಆಟ, ಹಿಂಗೆಲ್ಲ ಆಟ ಆಡಿಸೋದು, ಚಿಕ್ಕ ಚಿಕ್ಕ ಪದ್ಯಗಳನ್ನ ಹೇಳ್ಕೊಡೋದು, ಶ್ಲೋಕಗಳನ್ನ ಹೇಳ್ಕೊಡೋದು. ಏನೋ ಬರ್ತಾ ಬರ್ತಾ ಏನಾಗ್ತೀರಿ, ಅಕ್ಷರ ಜ್ಞಾನ ಮಾಡಿಸ್ಬೇಕು ಅಂತ ಬಂತ್ರಿ. ಅಕ್ಷರ ಹೇಳ್ಕೊಡ್ತಿದ್ದೇವ್ರಿ. ಇನ್ನ 1ರಿಂದ 20 ತನ ಅಂಕೆ ಸಂಖ್ಯೆಗಳನ್ನ ಬರೀಲಿಕ್ಕೆ ಕಳಿಸ್ತಿದ್ದೇವ್ರಿ. ಆ ನಂತರ ಯಾವ್ದಾದ್ರು ಕಲರು ಪೇಂಟಿಂಗ್ ಮಾಡ್ಲಿಕ್ಕೆ ಏನಾದ್ರು ಕೊಟ್ಟು ಚಿಕ್ಕ ಚಿಕ್ಕ ವೈಟ್ ಪೇಪರ್ಗಳ ಮೇಲೆ ಅವಕ್ಕ ಈಗ ಏನೂ ಇರ್ಲಿಲ್ಲ ಅಂದ್ರೆ ಒಂದು ಈರುಳ್ಳಿ ಹಚ್ಚಿ ಒಂದ್ ಭಾಗ ಮಾಡಿ ಒಂದು ಕಲರ್ನಲ್ಲಿ ಅದ್ದಿ ಅದ್ರ ಮೇಲೆ ಪ್ರಿಂಟ್ ಹಾಕು, ಮಗುಗೆ ಅದೊಂಥರ ಹೂ ಕಾಣಿಸ್ತಂಗೆ. ಅಂದ್ರೆ ನಾ ಹೀಗ್ ಮಾಡಿದ್ರೆ ಹೀಗಾಗುತ್ತೆ. ಆ ಒಂದು ಮುದ್ರೆ ಕಾಯಿ ಅಂತ ಸಿಗ್ತಾವ್ರಿ, ಕಾಯಿ ತರ್ತಿದ್ದೇವ್ರಿ. ಅದ್ರಲ್ಲಿಂದ ಪ್ರಿಂಟ್ ಮಾಡೋದು ಎಲ್ಲ ಕಸದಿಂದ ರಸ ನೋಡ್ರಿ ಸರ್. ನಾನು ಅಂಗನವಾಡಿ ತುಂಬಾ ಪ್ರತಿಯೊಂದು ಇಟ್ಟಿದ್ದೇನೆ, ಎಲ್ಲಾ ಕಾಳುಗಳು, ಬೀಜಗಳು ಮಕ್ಕಳಿಗೆ ತೋರ್ಸಕ್ಕೆ. ಮಕ್ಕಳಿಗೆ ಅದಂತೂ ಹಿಂಗ ಅದ್ರ ಮೇಲೆ ಅಕ್ಷರ ಬರ್ದು ಅದ್ರ ಮೇಲೆಲ್ಲ ಒಂದಿನ ಈ ಬೀಜ ಕೊಟ್ರೆ ನಾಳಿನ ದಿನ ಇನ್ನೊಂದ್ ಬೀಜ ಅದ್ರ ಮೇಲೆ ಜೋಡಣೆ ಅಂದ್ರೆ ಇವೆಲ್ಲ ಅವಯಗಳು ಆಡ್ತಾವ ಮಕ್ಕಳಿಗೆ. ಕರೆಕ್ಟ್. ಹೆಂಗ್ರಿ ಅದು ಮಕ್ಕಳಿಗೆ ಇಡುದ್ರಿ ಕಾಳ ಮೇಲೆ? ಸೊ ಇದರಿಂದ ಯಾವ ತರ ಉಪಯೋಗ ಅಂತೀರಿ? ಕೈಗೆ ಮತ್ತೆ ಬೆರಳುಗಳು ಆಡ್ತಾವಲ್ಲ, ಅವಯಗಳೆಲ್ಲ ಕೆಲಸ ಮಾಡ್ತಾವ. ಈ ಬೆರಳುಗಳು ಆಡ್ತಾವ, ನೋಡೋದ್ರಿಂದ ಕಣ್ಣಿನ ದೃಷ್ಟಿ, ಕಣ್ಣು ಕೆಲಸ ಮಾಡ್ತದ, ಮೆದುಳು ಕೆಲಸ ಮಾಡ್ತದ. ನಾ ಹೀಗೆ ಇಡ್ಬೇಕು ಅಂತ ಮಗು ಗೊತ್ತಾಗ ಅದು ಏನು ಅಕ್ಕ ಅಂದ್ರೆ ಇದಕ್ಕೆ ಅಂತಾರ ಅನ್ನೋ ಒಂದು ಭಾವನೆ. ಈ ರೀತಿ ನಾವು ಕ್ಲಾಸ್ ಮಾಡ್ತಿದ್ದೇವೆ ಸರ್. ಆಗ ಈಗೆಲ್ಲ ಚೇಂಜ್ ಮಾಡ್ಬೇಕಾದ್ರೆ ಸರ್, ಮಕ್ಕಳು ಹುಡುಕಿದ್ರೆ 10 ಮಕ್ಕಳು ಇರ್ತಾರೆ. ಇದೇ ಎದುರಿದ್ದಂಗೆ ನೋಡಿ ನಾನ್ ಕೆಲಸ ಮಾಡಿದ್ರು. ನನ್ನ ಇದಕ್ಕೆ ಇನ್ನೊಬ್ರು ಆ ಗಾಡಿ ಮೇಲೆ ಹೋದ್ರೆ ಅವ್ರ ಹುಡುಗಿ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಚೇಂಜ್ ಆಗಿದೆ, ಎಲ್ಲ ಫುಡ್ ಚೇಂಜ್ ಆಗಿದೆ. ಎಲ್ಲ ಫುಡ್ ಚೆನ್ನಾಗಿ ಈಗೆಲ್ಲ ತತ್ತಿ ಅದು ಕೊಡ್ತಾರ್ರಿ ಸರ್, ಎಲ್ಲ ಕೊಡ್ತಾರ್ರಿ ಸರ್. ಅದನ್ನ ಮಕ್ಕಳು ನೋಡ್ರಿ, ಅವ್ರ ಕೆಲ್ಸಕ್ಕೆ ಹೋಗೋರು ನಾ 1 ವಾರಕ್ಕೆ ಶಾಲೆ ಬಿಟ್ಟ ಮೇಲೆ ನಮ್ಮ ಮಕ್ಕಳಲ್ಲಿ ಟಿಫಿನ್ಗೆ ಹೋದಾಗ ಅನ್ನ ಹಾಕಿ ನನ್ನ ಮನೇಲಿ ಬಿಟ್ಟು ಹೋಗ್ತಿದ್ರಿ ಅವ್ರು. 4-5 ಮಕ್ಕಳನ್ನ, ಅಮ್ಮ ನಾವು ಕೂಲಿಲಿಂದ ಬರಸನ ಇಲ್ಲೇ ಇರ್ಲಿ ಅಂತ ನನ್ ಬಲ್ಲೇ ಇರ್ತಿದ್ರಿ. 30 ಮಕ್ಕಳ 10 ಮಕ್ಕಳು ನನ್ನ ಮನ್ಯಾಗ ಇರ್ತಿದ್ರು. ಸಾಯಂಕಾಲ 6 ಗಂಟೆಗೆ ಬಂದು ಅವ್ರು ಕರ್ಕೊಂಡು ಹೋಗ್ತಿದ್ರು. ನಾನು ಆ ಜಾತಿ ಈ ಜಾತಿ ಅಂತ ಮಾಡಿಲ್ಲ ಸರ್. ನಮ್ ಜಾತಿ ನಾ ಬ್ರಾಹ್ಮಣ್ಸ್ ಇರ್ಬೋದು, ಆದ್ರೆ ನನ್ನ ಮನೆಯಲ್ಲಿ ಬಂದು ನಂದು ನಾ ಹರ್ಜನ್ವಾಡದಲ್ಲಿ ಕೂಡ ಫಸ್ಟ್ ಹರ್ಜನ್ವಾಡಕ್ಕೆ ಅಂಗನವಾಡಿ ಕೇಂದ್ರ ಇರ್ಲಿಲ್ರಿ. ಅಲ್ಲಿ ಹರ್ಜನ್ವಾಡಕ್ಕೆ ನಾ ಫಸ್ಟ್ ತೆಗೆದಿದ್ರಿ ಸರ್. ನನ್ಗಿನ್ನೂ ಅಪಾಯಿಂಟ್ಮೆಂಟ್ನೂ ಆಗಿದ್ದಿರ್ಲಿಲ್ಲ. ಆ ಟೈಮ್ನಲ್ಲಿ ಹರ್ಜನ್ವಾಡದವ್ರು 20 ಜನ ನಮ್ಮ ಆಫೀಸಿಗೆ ಬಂದು ನಮ್ಮ ಶಾಲೆಗೆ ನಮ್ಮ ಏರಿಯಾಕ್ಕೆ ಅಂಗನವಾಡಿ ಬೇಕು ಅಂತ ಜಗಳ ತೆಗೆದ್ರಿ. ಅಲ್ಲಿ ಈಗ ಯಾರು ಸದ್ಯ ಟೀಚರ್ ಇಲ್ಲ ಏನಿಲ್ಲ, ನಮ್ಮಮ್ಮಗೆ ಕೊಡ್ರಿ, ಅಲ್ಲಿ ನಮ್ಮಮ್ಮ ನಡೆಸ್ತಾ ಅಂತೇಳಿ ಅವರ ಸ್ವಂತ ನಿಂತು ಮಾಡಿದ್ರಿ ನನಗೆ. ಅದಾದ ನಂತರ 6 ತಿಂಗಳಿಗೆ
ಇಲ್ಲಿದ್ದೊಬ್ಬ ಅಂಗನವಾಡಿ ವರ್ಕರ್ಗೆ ಕೆಲಸ ಮಾಡಲಿಲ್ಲ ರೀ, ಅದನ್ನು ನನಗೆ ಕೊಟ್ರಿ ಸರ್. 2 ಕೇಂದ್ರ ನಡೆಸ್ಕೊಂಡು ಹೋಗ್ತಿದ್ದೆ. ಹಿಂದಾಗಡೆ ಅಲ್ಲಿ ಇನ್ನೊಬ್ರು ಬಂದ್ರು, ಈಗ ಒಂದೇ ಕೇಂದ್ರ ನಡೆಸ್ಕೊಂಡ್ರು. ಆಗ 3 ಇದ್ದವ್ರಿ, ಈಗ 6 ಆಗ್ಯಾವ್ರಿ ಸರ್. ಓಕೆ. 6 ಅಂಗನವಾಡಿ ಆಡಕ್ಕೆ ಒಳಗೆ 6 ಅಂಗನವಾಡಿ ಫಸ್ಟ್ 3 ಇದ್ದವ್ರಿ ಸರ್. ಓಕೆ. ABC ಅಂತ 3 ಇದ್ದುವಾಗ ಈಗ 1 2 3 4 5 6 ಅಂತ. ಈಗೂ ಏನಾರ ಅದಕ್ಕೆ ಸಂಬಂಧಪಟ್ಟಂಗೆ ಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ? ಹಾ ಕೇಳ್ತಾರ್ರಿ. ಫಸ್ಟಿಗೆ ಬರ್ರಿ ಅಂಗನವಾಡಿ ಟೀಚರ್ ಮನೆ ಅಂದ್ರೆ ನನ್ನ ಮನೆಗೆ ಕರ್ಕೊಂಡ್ ಬರ್ತಾರೆ. ಇವತ್ತಿಗೆ ಅವ್ರಿಗೆ ಗೊತ್ತಿಲ್ಲ, ಅಮ್ಮಂದು ಮುಗಿದೋಗ್ಯದ ಯಾಕಂತ ಅಂದ್ಕೊಳ್ರಿ. ಅಂಗನವಾಡಿ ಟೀಚರ್ ಮನೆ ತೋರ್ಸ್ರಿ, ಅಂಗನವಾಡಿ ಶಾಲೆ ತೋರ್ಸಿ ಅಂದ್ರೆ ಮನೆ ಮುಂದೆ ಶಾಲಿ, ಮನೆಯೇ ನಾನು. ಹಿಂಗಾಗಿ ನನ್ನ ಕೈ ಮೇಲೆ ಅದು ಅಂಗನವಾಡಿ ಕಟ್ಟಡ ಆಗಿದೆ ಸರ್. 99ರಲ್ಲಿ ಕಟ್ಟಡ. ಅದೇ ವರ್ಷ ನನ್ನ ಮಗಳ ಮದುವೆ ಆಗಿದೆ ರೀ. ಅದೇ ವರ್ಷ ಬಹುಶಃ ನಿಮ್ಮ ಮಕ್ಕಳು ಇದ ಅಂಗನವಾಡಿ ಶಾಲೆ ಕಲ್ತಿರ್ಬೇಕು. ಚಿಕ್ಕ ಮಗಳು ಅಷ್ಟೇ ಕಲ್ತಾಳ. ದೊಡ್ಡವಳು 7th ಓದ್ತಿದ್ಲು, ಚಿಕ್ಕವಳು ಮಾತ್ರ 3 ವರ್ಷದ ಮಗು ಇತ್ತು. ಅವಳೊಬ್ಬಳೇ ನಾನು ಇದರಲ್ಲಿ ಕಲ್ತ. ಈ ಕೆಲವು ಮಕ್ಕಳಿಗೆ ನೋಡ್ರಿ, ನಿಮ್ಮ ಕಾಲದಾಗ ನಿಮ್ಮ ವಯಸ್ಸಿನ ಆವಾಗ ಕಲ್ತವ್ರು ಜೀವನದಾಗ ಏನೇ ಸಮಸ್ಯೆಗಳು ಬರಲಿ ಧೈರ್ಯವಾಗಿ ಎದುರಿಸ್ತಿದ್ರು. ಅದು ಕೆಲಸ ಸಿಗದೇ ಇರಲಿ, ಕಲ್ತಿರ್ಲಿ ಬಿಡಲಿ ಅಂತ ಮನಸ್ಥಿತಿ ಇತ್ತು. ಇವಾಗ ಬೈ ಚಾನ್ಸ್ ಎಕ್ಸಾಮ್ನಾಗ ಫೇಲ್ ಆದ್ರೆ ಮಕ್ಕಳು ಸೂಸೈಡ್ ಮಾಡ್ಕೊತಾರ. ಮನ್ಯಾಗ ಅಪ್ಪ ಅಮ್ಮ ಬೈದ್ರು ಅಂತೇಳಿ ಏನೋ ಕಾರಣಕ್ಕೆ ಮನೆ ಬಿಟ್ಟು ಹೋಗ್ತಾರೆ, ಇನ್ನೇನೋ ಮಾಡ್ಕೊಂತಾರ. ಅಂದ್ರೆ ಗಾಡಿ ಕೊಡ್ಸಲಿಲ್ಲ ಸೂಸೈಡ್ ಮಾಡ್ಕೊತಾರೆ. ಹೌದು. ಅಂದ್ರೆ ಆಯ್ತು ನಮ್ಮಲ್ಲಿ ಒಂದು ಹುಡುಗ ಟ್ರ್ಯಾಕ್ಟರ್ ಕೇಳ್ಯಾರಂತ್ರಿ, ತಂದೆ ಎಲ್ಲಿ ಅಂದದಕ್ಕೆ ನಾ ಸಾಯ್ತೀನಿ. ಅಕ್ಕಗೆ ಫೋನ್ ಮಾಡ್ಯಾನ್ರಿ, ಅಪ್ಪ ಗಾಡಿ ಕೊಡ್ಸಲ್ಕ ನಾ ಸಾಯ್ತೀನಿ ಮತ್ತ ಅಂದ್ಕೊಟ್ರಿ. ಈಗ ನೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ ಇದು ಶಿಕ್ಷಣದ ಸಿಸ್ಟಮ್ ಚೇಂಜ್ ಆಗಬೇಕು ಅಥವಾ ಮನೆಯಾಗ ಮಕ್ಕಳನ್ನ ಬೆಳೆಸುವಂಥದ್ದು ಈ ಸಿಸ್ಟಮ್ ಚೇಂಜ್ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಮ್ಮ? ನೋಡ್ರಿ, ಶಿಕ್ಷಣ ಅಂದ್ರೆ ಈಗ ಏನಾಗ್ಬಿಟ್ಟಿದೆ, ಕೆಲವೊಂದು ಇಂಗ್ಲೀಷೇ ಓದ್ಬೇಕು ಅಂತ ತಂದೆ ತಾಯಿದು ಅರ್ಧ ತಪ್ಪು ಸರ್. ರ್ಯಾಂಕ್ನಾಗ ಬರ್ಬೇಕು ನನ್ನ ಮಗ, 100ಕ್ಕೆ 100 ತಗೋಬೇಕು, ನೀ ಇಂಜಿನಿಯರೇ ಮಾಡಬೇಕು ಅಂತ ತಂದೆ ತಾಯಿ ಒತ್ತಡ ಮಾಡಬಾರ್ದು ರೀ ಮಕ್ಳಿಗೆ. ಆದ್ರೆ ಮಕ್ಳಿಗೆ ಯಾವ್ದು ಇಷ್ಟ ಇರುತ್ತೆ, ಅವ್ನಿಗೆ ಯಾವ್ದು ಅವ್ನ ಮನಸ್ಸಿನಲ್ಲಿ ಓದ್ಬೇಕು ಅಂತ ಇಷ್ಟ ಇರುತ್ತೆ, ಅದನ್ನ ಓದ್ಬೇಕು ಬಿಟ್ಟಾಗ ಆ ಮಗು ಮುಂದೆ ಬರುತ್ತೆ ಸರ್. ನಾವು ಒತ್ತಡ ಹಾಕಿ ಓದ್ರಿ ನೀವು ಅಂದಾಗ ಅವ್ರ ಮುಂದೆ ಅವ್ರಿಗೆ ಇಷ್ಟ ಇರಲ್ರಿ ಅದು. ಈಗ ನನ್ನ ಮನೆಯಲ್ಲ ನನ್ನ ಮಕ್ಳಿಗೆ ನಾ ಇದೇ ಓದು ಅಂತ ಹೇಳಿಲ್ಲ. ನಾ ಏನ್ ಹೇಳಿದ್ದೀನಿ, ಏನು ನಿಮ್ಮ ಹಾದಿ ನೀವು ನೋಡ್ಕೊಳ್ಳಿ, ಏನ್ ಓದ್ತೀನಿ ಅಂತೀನಿ ಓದ್ರಿ, ಆದ್ರೆ ಓದಿಸ್ತೀನಿ, ಓದ್ಬೇಕು, ಓದಿಸ್ರಿ. ಅದ್ ನಮ್ಮ ಮಕ್ಕಳು MSW ಮಾಡಿದಳ್ರಿ. ದೊಡ್ಡವಳು ಅಲ್ಲಿ ಇಲ್ಲಿ ಇದಕ್ಕೆ ಗೌರ್ಮೆಂಟಿಗೆ ಹಾಕ್ಲಿಕ್ಕೆ ಹೋದ್ರೆ ಆಗಿನ ಟೈಮ್ನಲ್ಲಿ 7 ಲಕ್ಷ ಕೇಳಿದ್ರಿ. ಇಂಟರ್ವ್ಯೂ ಆಯ್ತು, ಬೆಂಗಳೂರ್ಗೆ ಸೆಲೆಕ್ಷನ್ ಆದ್ಮೇಲೂ ಈಕಿನ ಜೊತೆಗೆ ಹೋದ ಒಬ್ಬ ಹುಡುಗನ್ನ ಅಲ್ಲಿ ಬೆಂಗಳೂರದಾಗ ಯಾರೋ ಮಿನಿಸ್ಟರ್ ಆ ಮಿನಿಸ್ಟರ್ ತನ್ನ ಮಗಳನ್ನ ಕೊಟ್ಟು ಆ ಹುಡುಗಗೆ ಅಪಾಯಿಂಟ್ಮೆಂಟ್ ಕೊಟ್ರು. ನನ್ನ ಮಗಳನ್ನ ಕ್ಯಾನ್ಸಲ್ ಮಾಡಿದ್ರು. ಹಂಗಾಗಿ ಇವತ್ತಿಗೆ ನಮ್ಮ ಹುಡುಗಿ ಅಲ್ಲಿ ಇಲ್ಲಿ ಪ್ರೈವೇಟ್ನಾಗೆ ಮಾಡ್ಲಿಕ್ಕತ್ತಾಳ್ರಿ ದೊಡ್ಡಕ್ಕೆ. ಆದ್ರೆ ಚಿಕ್ಕವಳು ಏನ್ ಮಾಡಿದಳ್ರಿ, ನಂಗೆ ಬೇಡ, ನಾ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗೋದಿಲ್ಲ, ನಾ ಸ್ವಂತ ನನ್ನ ಕಾಲ ಮೇಲೆ ನಿಂತು ನಾ 10 ಜನರಿಗೆ ನಮ್ಮ ತಾಯಿಗೆ ನನ್ನಿಂದ 10 ಜನರಿಗೆ ಅನುಕೂಲ ಆಗ್ಲಿ ಅಂತ ಅವಳು ಸ್ವಂತ ಒಂದು NGO ತೆಗೆದು ಅದರಿಂದ ಇದು ಮಾಡಿ ಸ್ಕೂಲ್ ತೆಗೆದ್ಬಿಡ್ರಿ. ಈಗ ಆಕಿಂದಲ್ಲಿ 10 ಜನ ಟೀಚರ್ಸ್ ಕೆಲಸ ಮಾಡ್ತಾರೆ. ಅದ್ರ ಟೀಚರ್ ಅಂತ ಅವಳು ನೋಡಲ್ರಿ, ಮೇಡಮ್ ಅಂತ ಅವ್ರು ನೋಡಲ್ರಿ, ಎಲ್ಲಾರು ಒಬ್ಬ ಅಕ್ಕ ತಂಗಿಯರಾಗಿ ಹಂಗ ಇದ್ದಾರ್ರಿ. 2 ಬಸ್ ಇಟ್ಟಾಳ್ರಿ ಅವಳು ಮಕ್ಕಳು ಕರ್ಕೊಂಡ್ ಬರ್ಲಿಕ್ಕೆ. ಸುತ್ತ ಅಲ್ಲಿ ಮಲ್ಖೇಡ್ ಹತ್ರ ಸುತ್ತ ಎಲ್ಲ ಹಳ್ಳಿ ಮಕ್ಕಳೆಲ್ಲ ಬರ್ತಾರ್ರಿ. ಹಂಗಾಗಿ ನೋಡ್ರಿ, ಅವ್ರ ನಾ 10 ಜನಕ್ಕೆ ಕೆಲಸ ಕೊಡೋ ಮಟ್ಟಕ್ಕೆ ಬೆಳೆದಾರ. ಈಗ ಭಾಳ ಏನ್ ಅನ್ಸಿತ್ರಿ ಇಂಥ ಮಕ್ಕಳ ಬಗ್ಗೆ? ನೋಡ್ರಿ, ಹೆಮ್ಮೆ ಅನಿಸ್ತದ. ಆದ್ರೆ ನನ್ನ ಮಗಳು ಎಲ್ಲೇ ಒಂದು ಸ್ಟೇಜ್ ಮೇಲೆ ಭಾಳ ಕಡೆ ಕರೀತಾರ್ರಿ ಆಕಿನ ಗೆಸ್ಟ್ ಅಂತ ನನ್ನ ಮಗಳಿಗೆ. ಅದ್ರ ಫಸ್ಟ್ ನೆನ್ಸೋದು ನನ್ನ ಮಗಳು ನನ್ನ ನೆನ್ಸಿದ್ಮೇಲೆ ಮುಂದೆ ಮಾತಾಡ್ತಾಳೆ. ಅಷ್ಟು ಬೆಳೆದಾಳ್ರಿ ಅವಳು. ಹೆಮ್ಮೆ ಇದೆ, ನನಗ್ ಕೂಡ ಹೆಮ್ಮೆ ಇದೆ. ಇನ್ನೂ ಏಳಿಗೆ ಆಗ್ಲಿ, ಬೆಳಿಲಿ, 10 ಜನರಿಗೆ ಅವಳಿಂದ ಉಪಯೋಗ ಆಗ್ಲಿ. ದುಡ್ಡು ಗಳಿಸೋದು ಮುಖ್ಯ ಅಲ್ಲ ಸರ್. ದುಡ್ಡು ಏನೇ ಮಾಡಿ ಇವತ್ತು ಒಳ್ಳೇದ್ ಮಾಡಿ ದುಡ್ಡು ಗಳಿಸ್ಬೋದು ಸರ್. ಕೆಟ್ಟ 1 ಗಂಟೆಯಲ್ಲೂ 10,000 ರೂಪಾಯಿ ಗಳಿಸ್ಬೋದು, ಅದು ಕೆಲ್ಸಕ್ಕೆ ಬರೋದಿಲ್ಲ. ಆದ್ರೆ ನಾವು ಇವತ್ತು ಹಸ್ತು ಬಂದು ಒಬ್ಬ ಮನುಷ್ಯಂತ ತನ್ನ ಕೊಡ್ರಿ, ಅವನೇನು ಕೇಳಲ್ರಿ. ತುಂಬ ಇಲ್ಲಿಂದ ಊಟ ಮಾಡಿ ಹೋದ್ರೆ ಸಾಕಪ್ಪ, ತೃಪ್ತಿ ಆಯ್ತದ. ಅದೇ ನೀವು ದುಡ್ಡು ಕೊಟ್ಟು ಹೋಗ್ರಿ, ನೀವು 10,000 ಕೊಟ್ರ, ಇನ್ನೊಂದು 10,000 ಕೊಟ್ರೆ ಚೆನ್ನಾಗಿತ್ತು ಅನ್ನಿಸ್ತದ್ರಿ. ಅದಕ್ಕೆ ಆ ಮನೋಭಾವನೆ ಬೆಳಿಬಾರ್ದು. ನಮ್ಲಿಂದ ಒಬ್ರಿಗೆ ಉಪಯೋಗ ಆಗಂತ ಕೆಲಸ ಮಾಡ್ಬೇಕಂತ ನಾ ಅಂತೀನಿ. ನೋಡ್ರಿ, ನನ್ನ ಹತ್ರ 10 ರೂಪಾಯಿ ಅದಂದ್ರೆ 5 ರೂಪಾಯಿ ಇನ್ನೊಬ್ರಿಗೆ ದಾನ ಮಾಡ್ತೀನಿ ಅಷ್ಟೇ. ನಾನು ಹೋಗಿ ಒಬ್ರಿಗೆ ಕೇಳಲ್ಲ ಸರ್, ಇಲ್ಲಿವರೆಗೂ ನಾ ಕೇಳಲ್ಲ. ಅದೊಂದು ನನ್ನ ಜಿದ್ದಲ್ಲ, ಜಿದ್ದಲ್ಲ, ನಿಮ್ಮ
ನಿಮ್ಮ ಸ್ವಾಭಿಮಾನ ಅಮ್ಮ ಅದು. ಅಷ್ಟೇ ನೋಡ್ರಿ ಸರ್. ನೋಡ್ರಿ, ಮಗಳ ಆ ಸಾಧನೆ ಬಗ್ಗೆ ನೆನ್ಸ್ಕೊಂಡ್ರೆ ನಿಮ್ಗೆ ಆನಂದ ಬಾಷ್ಪ ಬರ್ತಾ ಇದೆ. ಇದನ್ನ ಅಳು ಅಂತ ಕರೆಯಲ್ಲ, ನಾನು ಆನಂದ ಬಾಷ್ಪ ಅಂತ ಕರಿತೀನಿ ರೀ ಅಮ್ಮ. ಭಾಳ ರೀ ಹಾಕಿದ್ದು. ಮತ್ತೆ ರ್ಯಾಂಕ್ ಸ್ಟೂಡೆಂಟ್ ರೀ ಆಕಿ. ಗುಲ್ಬರ್ಗ ಇದಕ್ಕೆ ಯೂನಿವರ್ಸಿಟಿಯಲ್ಲಿ ಓದ್ಯಾಡ್ರಿ ಆಕಿನು. ಹಾಸ್ಟೆಲ್ನಲ್ಲಿಕ್ಕೆ ಓದ್ಸೀನಿ. ಇವತ್ತು ಹೆಮ್ಮೆ ಇದೆ ಸರ್ ನನ್ಗೆ. ಆಕಿನ ಮಗಳು ಒಂದೇ ಒಂದು ಮಗು, ಅವಳಿಗೆ ಎಲ್ಲ ಡ್ಯಾನ್ಸ್ ಗೀನ್ಸ್ ಭರತನಾಟ್ಯ ಮಾಡ್ತಾಳೆ, ಎಲ್ಲ ಮಾಡ್ತಾಳ್ರಿ. ಮೊಮ್ಮಗಳು ಆಕಿ ಬೆಳೀಲಿಕ್ಕತ್ತಾಳ, ಬೆಳೀಲಿ, ಅದ್ರ 4 ಜನರಿಗೆ ಉಪಯೋಗ ಆಗಲಿ ಅಂತೀನಿ ನಾ ಅಷ್ಟೇ. ಯಾವುದೇ ಮಾಡಲಿ ಸರ್, ನಮ್ಮ ಮತ್ತು ಯಾರೇ ಬರಲಿ ಇಲ್ಲ ಅನ್ಬಾರ್ದು ಸರ್. ಇಲ್ಲ ಅಂದ್ರೂ ಇದೇ ಅಂದ್ರೂ ಇಲ್ಲ ಅಂತ ಹೇಳ್ತಾರೆ, ಅದು ಬೇಡ ಅಂತೀನಿ ನಾನು. ನನ್ನ ಹತ್ರ 1 ರೊಟ್ಟಿ ಇದ್ರೆ ಅರ್ಧ ರೊಟ್ಟಿ ಅವ್ರಿಗೆ ಕೊಟ್ಟು ಅರ್ಧ ನಾನು ತಿಂತೀನಿ ಸಾಕು. ಅವರು ಅರ್ಧ ಹೊಟ್ಟೆ ತುಂಬುತ್ತದೆ, ನನಗೆ ಸ್ವಲ್ಪ ಉಪವಾಸ ಹೋಗ್ಬಾರ್ದು ನನ್ನ ಮನೇಲಿಂದ. ನಾನು ಬೇಡೋದು ಅಷ್ಟೇ ನೋಡಿ. ಯಾವುದೇ ರಾತ್ರಿ ಯಾರ ಮನೇಲಿ ಹೆರಿಗೆ ಆಗಲಿ, ಏನು ಹೆರಿಗೆ ನೋವು ಬರಲಿ, ಯಾವಾಗ ಕರೆದ್ರೆ ಹೋಗ್ತೀನಿ ರೀ ಸರ್. ಇವ್ ರಾತ್ರಿ 12 ಗಂಟೆಗೆ ಬಂದು ಈಗಲೂ ಕರೆದ್ರೆ ಹೋಗ್ತೀನಿ. ಹೆರಿಗೆ ಮಾಡಿಸಿರಿ ಅಮ್ಮ? ಮಾಡಿಸ್ತೀನಿ ಅಂದ್ರೆ ಅಷ್ಟೇ. ಆದ್ರೆ ಅವ್ರಿಗೆ ಪೂರ್ವ ಸಿದ್ಧತೆ ಏನೇನ್ ಬೇಕು ಎಲ್ಲ ಮಾಡ್ತೀನಿ ರೀ. ನಾನು ಮೊದ್ಲು ನಾವು ಅಂಗನವಾಡಿ ಮಾಡೋ ಮುಂದೆ ನಮ್ಗೆ ಫ್ಯಾಮಿಲಿ ಪ್ಲಾನಿಂಗ್ ತಿಂಗಳಿಗೆ 10-20 ಹಿಂಗ ಪೇಷಂಟ್ ಕರ್ಕೊಂಡು ಹೋಗೋದಿತ್ರಿ. ಅದ್ರಲ್ಲಿಂದ ಶಾಂತಿವೀರ್ ಡಾಕ್ಟರ್ ಅಂತಿದ್ರಿ, ಶ್ರೀರಾಮ್ಕ, ಅವರು ಫೇಮಸ್ ಡಾಕ್ಟರ್. ಅವ್ರ ಜೊತೆಯಲ್ಲಿ ಓಟಿ ಒಳಗೆ ನಾನೇ ಇರ್ತಿದ್ದೆ ರೀ. ಹಂಗಾಗಿ ನಾನು ರಾಜ್ಯ ಮಟ್ಟದಿಂದ ಪ್ರಶಸ್ತಿ ಬಂದದ್ರಿ ಸರ್. ಅದ್ರ ಸಲುವಾಗಿ ಎದಕ್ಕೆ ಸಂಬಂಧ ರೀ? ಆಪರೇಷನ್ ಹೆಚ್ಚಾರು ಮಾಡ್ಯಾರ ಅಂತೇಳಿ DC ಅವ್ರ ಕಡ್ಲಿಂದ ಕೊಟ್ಟಾರ್ರಿ. ನೀವು ಆಪರೇಷನ್ ಮಾಡಿರಿ? ಮಾಡಿಲ್ರಿ, ಮಾಡಿಸ್ಲಿಕ್ಕೆ ಕರ್ಕೊಂಡು ಮಾಡಿಸ್ಲಿಕ್ಕೆ ನೀವು? ನಿಮಗೆ ರಾಜ್ಯ ಪ್ರಶಸ್ತಿ ಬಂದೈತ್ರಿ? ಜಿಲ್ಲಾ ಪ್ರಶಸ್ತಿ ಬಂದದ್ರಿ. ನೋಡಿ, ಇಷ್ಟತನ ಹೇಳೇ ಇಲ್ಲ ಎಲೆ ಮರೆ ಕಾಯಿ ಹಂಗೆ. ಎಂತ ದೊಡ್ಡ ಸಾಧನೆ ರೀ ಅಮ್ಮ. ನಿಮ್ಮ ಬಗ್ಗೆ ಎಷ್ಟು ಮಾತಾಡಿದ್ರು, ನಿಮ್ಮ ಮಾತು ಎಷ್ಟು ಕೇಳ್ತಾ ಇದ್ರು ನನಗೆ ಸಾಕು ಅನ್ನಿಸ್ತಾನೆ ಇಲ್ಲ. ನನ್ನ ಒಂದು ಉದ್ದೇಶ ಏನ್ರಿ, ನಮ್ಮ ಕೈಲಾಗೋವರೆಗೂ ಒಬ್ರಿಗೆ ಏನೇ ಒಂದು ಚಿಕ್ಕ ಸಹಾಯ ಮಾಡ್ಬೇಕು, ನಮ್ಮ ಕೈಲಾಗೋವರೆಗೂ ಅನ್ನೋ ಒಂದು ಉದ್ದೇಶ ನಂದಷ್ಟೇ ಸರ್. ಯಾರೇ ಎನಿ ಟೈಮ್ ಬರ್ಲಿ, ಯಾವಾಗೇ ಬರ್ಲಿ, ರಾತ್ರಿ 10 ಗಂಟೆ ಆದ್ಮೇಲೂ ಯಾರೋ ಒಬ್ರು ಭೂತಕ್ಕೆ ಹೋಗ್ಬೇಕಂದ್ರೆ ಯಾರ ಮನೆಗೆ ಬೇಡಪ್ಪ ಜೋಶಿ ಮನ್ಯಾಗ ಅಂದ್ರೆ ಎದ್ದಿರ್ತಾರ. ಅವ್ರ ಮನೇಲಿ ಸಿಗ್ಬೋದು ಅಂತ ಬರ್ತಾರ್ರಿ. ಬಂದು ಸಾಕು, ದೇವ್ರು ಅಷ್ಟೇ ನನಗೆ ಕೊಡ್ಲಿ ಸಾಕ್ರಿ, ನಾನು ಬೇಡೋದಿಲ್ಲ. ಒಬ್ರು ಬಂದವ್ರಿಗೆ ತನ್ನ ಕೊಡಂತ ಒಂದು ನನ್ನ ಕೈಲಿಂದ ಕೊಡ್ಸೋಂತ ದೇವ್ರು, ನಾನು ಸಾಯೋವರೆಗೂ ದೇವ್ರು ನನಗೆ ಕೊಡ್ಲಿ ಸಾಕ್ರಿ. ನಾನೇನು ದುಡ್ಡು ಕೇಳಲ್ಲ, ಬಂಗಾರ ಕೇಳಲ್ಲ, ನನ್ಗೆ ಯಾವುದೂ ಇಷ್ಟ ಇಲ್ಲ. ಒಬ್ರಿಗೊಂದು ತನ್ನ ಕೊಡಂತ ಭಾಗ್ಯ ದೇವ್ರು ನನಗೆ ಕೊಡ್ಲಿ, ಅದಂತೆ ನಾ ಬೇಡ್ಕೋತೀನಿ ನೋಡಿ ಸರ್. ಕೊಡ್ತಾನೆ ಬಿಡ್ರಿ ಅಮ್ಮ, ಏನು ಕೇಳಲ್ಲ ದೇವ್ರಿಗೆ ಇವತ್ತಿಗೂ ಅಷ್ಟೇ. ಅಲ್ಲ, ನೀವು ಒಂದು ಗ್ಲಾಸ್ ನೀರು ತನ್ನ ಕೊಡೋಷ್ಟು ಶಕ್ತಿ ಆ ದೇವ್ರು ನನಗೆ ಕೊಡ್ಲಿ ಸಾಕು ಸರ್. ಅಲ್ಲ, ನೀವೇ ಅನ್ನಪೂರ್ಣೇಶ್ವರಿ ತರ ಇದ್ದೀರಿ. ಬರೇ ನೋಡಿ, ಕೊಡ್ಬೇಕು, ನಾನ್ ಮಾಡ್ಬೇಕು, ಅವರು ನನಗೆ ಬುದ್ಧಿ ಕೊಡ್ಬೇಕು, ಶಕ್ತಿ ಕೊಡ್ಬೇಕು. ಅವಾಗ ಮಾತ್ರ ನಾ ಮಾಡ್ಲಿಕ್ಕೆ ಸಾಧ್ಯ. ನಾ ಮಾಡೀನಿ ಅಂತ ಹೇಳ್ಕೊಳ್ಳೋ ತಪ್ಪು ಸರ್. ಅವ್ರು ಮಾಡಿಸ್ಬೇಕು ನನ್ನ ಕೈ. ನೋಡಿ, ವಿದ್ಯಾದಾನ ಮಾಡಿದಿರಿ, ವಿದ್ಯಾದಾನ ಮಾಡೀನಿ ನೋಡಿ, ಆರೋಗ್ಯ ದಾನ ಮಾಡ್ತಾ ಇದ್ದೀರಿ, ಆಗ್ಯಾರ, ಟೀಚರ್ಸ್ ಆಗ್ಯಾರ, ವೆಟರ್ನರಿ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಆಗಿದ್ದಾರೆ. ಗುರುತಿಸ್ತಾರೆ ಅಮ್ಮ ನಿಮ್ಮನ್ನ? ದಸರಾ ದಿನ ಫಸ್ಟ್ ಬಂದು ಬನ್ನಿ ಕೊಟ್ಟು ಹೋಗ್ತಾರೆ, ಮೊದಲು ಗುರುಗಳು ಅಂತ. ಏನ್ ಅನ್ಸತ್ರಿ ಆ ಕ್ಷಣ? ಏನ್ ಅನ್ಸತ್ರಿ ಅಮ್ಮ ನಿಮ್ಗೆ? ಸಂತೋಷ ಆಗುತ್ತೆ ಸರ್, ಹೆಮ್ಮೆ ಅನಿಸ್ತದೆ. ನಮ್ಮ ಮುಂದೆ ನನ್ನ ಕೈಯಲ್ಲಿ ಬೆಳೆದ ಮಕ್ಕಳು ಇಷ್ಟು ದೊಡ್ಡವ್ರು ಆದ್ರಲ್ಲ ಅಂತ ಹೆಮ್ಮೆ ಅನಿಸ್ತದೆ. ನಾನು ಒಬ್ಬ ಶಿಕ್ಷಕರ ಮಗ ರೀ. ನಮ್ಮ ಅವರು ಟೀಚರ್ ಆಗಿದ್ರು. ಸೊ ಅವರು ಅತ್ಯುತ್ತಮ ಶಿಕ್ಷಕಿ ಅಂತೇಳಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ತೊಗೊಂಡಿದ್ದಾರೆ. ನಾವು ಮೂಲತಃ ಗದಗ ಬೆಟಗೇರಿ ಅವರು. ಅಂದ್ರೆ ಅವ್ರಿಗೆ ಫಸ್ಟ್ ಕೆಲಸ ಸಿಕ್ಕಿದ್ದು ಮೈಸೂರು ಹತ್ರ ಯಳಂದೂರು ಅಂತ. ಹೌದ್ರಿ? ಓಕೆ, ಆಗಲಿ ರೀ ಅಮ್ಮ. ಹಿಂಗೆ ನಿಮ್ಮ ಆಶೀರ್ವಾದ ಎಲ್ಲ ಕಿರಿಯರಿಗೂ ಇರಲಿ. ನಾ ಹೇಳ್ತೀನಿ ಸರ್, ಯಾರೇ ನನ್ನ ತನ ಬಂದಾಗ ನಾನು ಇಲ್ಲ ಅನ್ನೋದಿಲ್ಲ. ಅದೊಂದು ನನ್ನ ಒಂದು ಇದು. ಎನಿ ಟೈಮ್ ಬರ್ರಿ, ನೀವು ಅಷ್ಟು ಬರ್ರಿ, ಊಟ ಮಾಡಿ ಬರ್ರಿ, ಏನೇ ಮಾಡಲಿ ಅಮ್ಮ ಅಂತ ಬಂದವ್ರಿಗೆ ನಾನು ಅವತ್ತು ಒಬ್ರಿಗಾದ್ರೂ ಅನ್ನ ಹಾಕಬೇಕು ಅನ್ನೋ ಒಂದು ನನ್ನ ಉದ್ದೇಶ ನೋಡಿ. ನಾನು ಏನೂ ಬೇಡಲ್ಲ, ಇನ್ನೊಂದು ಏನೂ ಬೇಕಾಗಿಲ್ಲ, ನನ್ನ ಕೈಲಿಟ್ಟು ತನ್ನವ್ರಿಗೆ ಹಾಕ್ಬೇಕು ಅಷ್ಟೇ ನಾ ಬೇಡ. ಸರಿ ಸರಿ, ಇನ್ನೇನು ಬೇಡಲ್ಲ, ಏನು ಕೊಟ್ಟದ್ದೇನು ಇರಲ್ರಿ ಸರ್.
ನಾವ್ ಎಷ್ಟು ಕೊಟ್ರು ರಿಪ್ಲೈ ಆಗಲ್ಲ ಅವ್ರು. ನೀವು ಹೊಟ್ಟೆ ತುಂಬ ಅನ್ನ ಕಳ್ಸಿದ್ರೆ ಎಷ್ಟು ಸಂತೋಷ ಪಟ್ಟು ಹೋಗ್ತಾರೆ ಸರ್. ಅಷ್ಟೇ ರೀ, ಅದೊಂದೇ ನೋಡ್ರಿ ಸರ್. ನನ್ನ ಮಕ್ಕಳಿಗೆ ನನ್ನ ಮಗನಿಗಾದ್ರೂ ಅದೇ ಹೇಳ್ತೀನಿ, ನೀನೇನು ಮಾಡದೇ ಇದ್ರು ಪರವಾಗಿಲ್ಲ. ಈಗ ಹಾಗಾಗಿ ನನ್ನ ಮಗನೂ ಏನ್ ಮಾಡ್ತಾನ್ರಿ, ಪೂರ್ತಿ ಕಾಲು ಕೈಯೋ ಕುಂಟಿದ್ದವ್ರಿಗೆ ಫ್ರೀ ರೀಚಾರ್ಜ್ ಮಾಡ್ತಾನ್ರಿ. ಹೌದ್ರಿ, ಫ್ರೀ ಮಾಡ್ತಾನ್ರಿ ಸರ್. ಗೇಟಿನ ಹತ್ರ ಯಾರೋ ಒಬ್ಬ ಮುದುಕಿ ಇದ್ದಾಳಂತ್ರಿ, ಅವಳಿಗೆ ಯಾರು ಇಲ್ಲ ಅಂತ್ರಿ. ಮೊನ್ನೆ 8 ದಿನದ ಕೆಳಗೆ ಸತ್ತಳ್ರಿ ಆಕಿ. ಆಕೆ ಬನ್ನಿ 8 ದಿನ ಇಲ್ಲಿವರೆಗೂ ಅವನೇ ಫ್ರೀ ರೀಚಾರ್ಜ್ ಮಾಡಿಕೊಡ್ತಿದ್ದಾರೆ. ಅವಳು ಬಂದ್ರೆ ಒಂದು ಕಪ್ ಚಹಾ ಕುಡಿಸ್ತಿದ್ನಂತ. ಆಗ್ಲಿ ಬರ್ರಿ ಸರ್. ಅಮ್ಮ ಕೊನೆಯದಾಗ ಒಂದೇ ಒಂದು ಕೇಳ್ಬಿಡ್ತೀನಿ, ಈ ಚೇಳು ಕಡ್ದಿದ್ದಕ್ಕೆ ಏನು ಕೊಡ್ತೀರಿ ಅಮ್ಮ? ಅದು ಯಾವ ಥರ? ಈಗ ಸಪೋಸ್ ಎಲ್ಲೋ ಬೇರೆ ತುಂಬ ದೂರ ಇರ್ತಾರೆ, ಸೊ ಅಂಥವ್ರು ಈ ನಿಮ್ಮ ವಿಡಿಯೋ ಅಲ್ಲ, ಈಗ ನಾವು ಅಮ್ಮ ಈಗ ನಿಮ್ಮ ವಿಡಿಯೋ ನೋಡ್ತಿರ್ತಾರೆ ಅಮ್ಮ, ಅವರೆಲ್ಲೋ ಭಾಳ ದೂರ ಇರ್ತಾರೆ, ಅನಿರೀಕ್ಷಿತವಾಗಿ ಒಂದು ಕಚ್ಬಿಡುತ್ತೆ ಅವ್ರಿಗೆ. ಅವರು ಅಮ್ಮ ನಿಮ್ಗೆ ಫೋನ್ ಮಾಡಿ ಕೇಳೋಕ್ಕೂ ಆಗಲ್ಲ. ಅಟ್ಲೀಸ್ಟ್ ಯಾವತ್ತೋ ನಿಮ್ಮ ವಿಡಿಯೋ ನೋಡಿರ್ತಾರೆ ಅವರು, ಹೌದು ತಡಿಯಪ್ಪ ಅಮ್ಮ ಹಿಂಗೆ ಹೇಳಿದ್ಲು ನಮ್ಗೆ ಅಂತ ಹೇಳಿ ಒಂದು ಕೇಳಬೇಕು ಅಂದರೆ ಅವ್ರಿಗೆ ಏನು ಔಷಧಿ ಮನ್ಯಾಗ ಮಾಡ್ಕೊಳ್ಳೋಂಥದ್ದು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಮನೆಯಲ್ಲ ಅಂದ್ರೆ ನೋಡ್ರಿ ಸರ್, ಅದು ಅವ್ರಿಗೆ ಗಿಡಮೂಲಿಕೆ ಸಿಗ್ಬೇಕಲ್ರಿ ಸರ್. ರಸ ಹಾಕ್ತೇವ್ರಿ ನಾವು, ಗಿಡದ ರಸ ಹಾಕ್ತೇವ್ರಿ, ಅದು ಅವ್ರಿಗೆ ಸಿಗ್ಬೇಕಲ್ರಿ ಸರ್. ಹೌದೌದು, ಆಯ್ತು. ಇಲ್ಲಿ ಈಗ ಬಂದಿದ್ರಿ ಅವ್ರು ದೇಶಪಾಂಡೆ ಅಂತ ಸೈಡಂಕ MBBS ಡಾಕ್ಟ್ರು. ಅವ್ರಿಗೆ ಜಾಂಡೀಸ್ ಆದ್ರೆ ಎಲ್ಲಿ ಹೋದ್ರೆ ಕಡಿಮೆ ಆಗ್ಲಿಲ್ರಿ. ನಾನೇ ಔಷಧ ಅಂದ್ರೆ ಡೈಲಿ ಬರ್ಲಿಕ್ಕೆ ಆಗಂಗಿಲ್ಲ ಅಂತೇಳಿ ಅವ್ರು ಕಂಪೌಂಡ್ರ್ ಕೊಟ್ಟು ಕಳಿಸ್ತಿದ್ರು. ನಾನು ಔಷಧ ಮಾಡಿ ಕೊಟ್ಟು ಕಳಿಸ್ತಿದ್ರಿ, ತಗೋತಾನೆ. ಅಜ್ಜಿ ಅವ್ರು ನಮ್ಮ ಅತ್ತೆ ಇದ್ರಿ ಅಂತ್ರಿ, ಬಾಜು ಬಾವಿಗೆ ನೀರು ತರ್ಲಿಕ್ಕೆ ಹೋಗ್ತಿದ್ರಿ ಅಂತ್ರಿ. ನೀರು ತರ್ಲಿಕ್ಕೆ ಹೋಗಿ ಸ್ವಲ್ಪ ನಾವು ಬ್ರಾಹ್ಮಣ ಸರ್ರಿ ಸಲ್ಲ ಮಾಡಲ್ಲ, ನೀರು ತಗೊಂಡ್ ಬರ್ಬೇಕು. ಯಾರೋ ಅಂದ್ರಂತ, ನೀವು ಇಷ್ಟೆಲ್ಲ ಮಡಿ ಮಾಡ್ಬೇಕಾದ್ರೆ ನೀವು ಬಾಯಿ ತಗೋಬೇಕು, ಮಂದಿ ಮನೆಗೆ ಹಾಕ್ಬೇಕು, ನೀರು ಬೀಳ್ತಾವ, ನೀರು ಚಲ್ತಾವ ಅಂತಾರಂತ. ಅದೇ ಜಿದ್ದಿಗೆ ಬಂದು ಅವ್ರು ಗಂಡ ಅಂತ ಇಬ್ಬರು ಕಲ್ತಿಗೆ ಬಾಳಿ ನಮ್ಗೆ ಹಿಂಗೆ ಅಂದಾರಲ್ಲ. ಟೆಕ್ನಿಷಿಯನ್ ಆಗಿಲ್ಲ ಅವರು, ಗೊತ್ತಾಯ್ತಾ? ಇಲ್ಲಿ ಎಕ್ಸ್ಪೋಸರ್ ಏನಿದೆ ಅದು ಎಲ್ಲಿದೆ, ಮೇಲ್ ಟಾಬ್ಲೆಟ್ ಐತಿದೆ. ಇದಕ್ಕೆ ಆಯ್ತು ರೀ ಅಮ್ಮ, ಥ್ಯಾಂಕ್ಸ್ ರೀ ಅಮ್ಮ, ನಿಮ್ಮ ಆಶೀರ್ವಾದ ನಮ್ಮಂಥವ್ರಿಗೆ ಇರಲಿ. ಓಕೆ, ಆಶೀರ್ವಾದ ಅಯ್ಯೋ ರೀ ಥ್ಯಾಂಕ್ಸ್.